ಈ ಭ್ರಷ್ಟಾಚಾರಕ್ಕೆ ಮೂಲ ಜನರ ಸ್ವಾರ್ಥ. ಜನರೇ ಮಿಸ್ಯೂಸ್ ಮಾಡ್ಕೋತಾರೆ ಸರ್ ಕಾನೂನನ್ನ. ಎವ್ರಿ ಹ್ಯೂಮನ್ ಬೀಯಿಂಗ್ ಆಂಬಿಯಸ್ ಟು ಅರ್ನ್ ಮನಿ ಆ್ಯಂಡ್ ಪವರ್. ಈ ಭ್ರಷ್ಟಾಚಾರ ರಾಜಕಾರಣಿಗಳು ಜೈಲಿಗೆ ಹೋಗಿ ಅವ್ರನ್ನೆಲ್ಲ ವಿಜೃಂಭಣೆ ಮಾಡ್ಕೊಂಡು ಬರ್ತಾರಲ್ಲ, ಅದು ಸರಿಯಾಗಬೇಕು ಅಂದರೆ ಬಟ್ ಈ ಲೋಕಾಯುಕ್ತ ದಾಳಿ ಆಗುತ್ತೆ, ಅಪಾರವಾದ ಸಂಪತ್ತು, ಕ್ಯಾಶು ಎಲ್ಲ ಸಿಗುತ್ತೆ ಅಂತ ನ್ಯೂಸ್ ಪೇಪರ್ಗಳಲ್ಲಿ ಅವರಿಗೆ ಮುಂದೆ ಶಿಕ್ಷೆ ಆಗತ್ತಾ? ಶಿಕ್ಷೆ ಆದಮೇಲೆ ಇದೇ ಥರ ರಿಪೋರ್ಟ್ ಬರೋಲ್ಲ ಮಾಧ್ಯಮದಲ್ಲಿ. ಯಾಕೆ ಜನರಿಗೆ? ಇವಾಗ ನಾನೇನು ನಿಮ್ಮ ಇಷ್ಟೊತ್ತು ಹೇಳ್ದಲ್ಲ, ಅವ್ರು 30 ಲಕ್ಷ ಬಂತು, ಇಷ್ಟು ದುಡ್ಡು ಕೊಡ್ತಿದ್ವಿ, ಪೆನ್ಷನ್ ಕೊಡ್ತಿದ್ವಿ. ಅವ್ರು ಯಾರು ಒಳ್ಳೆ ಕೆಲಸಗಳು ಯಾರು ಅವ್ರ ಅಪ್ಪನ ಹೈಲೈಟ್ ಮಾಡಲ್ಲ. ಈ ಡಿಜಿಟಲ್ ಗವರ್ನೆನ್ಸ್ ಎಲ್ಲ ಡಿಜಿಟಲೈಸ್ ಆದರೆ ಈ ಕರಪ್ಷನ್ ಕಡಿಮೆ ಆಗುತ್ತೆ ಅನ್ಸುತ್ತಾ, ಅಥವಾ ಕರಪ್ಷನ್ ರೂಪ ಬದಲಾಗ್ಬೋದಾ? ಕರಪ್ಷನು ಒಂಥರ ಲೈಸೆನ್ಸ್ ಆಗಿಬಿಟ್ಟಿದೆ ಸರ್, ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಸರಿ, ಈ ವ್ಯವಸ್ಥೆಯಲ್ಲಿ ಒಬ್ಬ ಹಾನೆಸ್ಟ್ ಆಫೀಸರ್ ಸರ್ವೈವ್ ಆಗೋಕ್ಕಾಗತ್ತಾ? ನಾವು ಲಾಯರ್ ಕೆಲಸ 27 ವರ್ಷ, ಒಂದು 8 ವರ್ಷ ಜಡ್ಜು, 2 ವರ್ಷ ಲೋಕಾಯುಕ್ತ, ಒಂದು 30 ಲಕ್ಷ ಕಾರ್ ತಗೊಳ್ಳೋ ಒದ್ದಾಡ್ತೀವಿ. ಈ ಆಕ್ಟಿವಿಸ್ಟ್ಗಳು, ಸಂಘಗಳವರು RD ಕಾರಲ್ಲಿ ಬರ್ತಾರೆ. ಈ ಜನಸಾಮಾನ್ಯರು RTI ಮತ್ತು ಲೋಕಾಯುಕ್ತ ಇದೆರಡನ್ನು ಯಾವ ಥರ ಸ್ಮಾರ್ಟಾಗಿ ಉಪಯೋಗಿಸ್ಕೋಬೇಕು? ಇದು ಏನಾಗಿದೆ ಅಂದರೆ ದೇ ಆರ್ ಮಿಸ್ಯೂಸಿಂಗ್ ಸರ್. ಮಿಸ್ಯೂಸಿಂಗ್. RTI ಆ್ಯಕ್ಟಲ್ಲಿ ಏನು ಮಾಹಿತಿ ಕೊಡಬೇಕು ಕರೆಕ್ಟಾಗಿ ಬರೆಯಲ್ಲ. ನನಗೆ 2020 29ವರೆಗೆ ರೆಕಾರ್ಡ್ ಬೇಕು ಅಂತ ಹಾಕ್ತಾನೆ. ಅವ್ರಿಗೆ ಏನು ರೆಕಾರ್ಡ್ ಗೊತ್ತಿರಲ್ಲ, ಅವನು ಸರಿಯಾಗಿ ಮಾಹಿತಿ ಕೊಡಲ್ಲ ಅಂತಾನೆ ನಮ್ಮ ಮುಂದೆ ಬಂದು ಹಾಕ್ತಾರೆ. ನಾವು ಇಲ್ಲಿ ಬರಲ್ಲಪ್ಪ, ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಸೆಕ್ಷನ್ 19(1) ಅಪೀಲ್ ಇದೆ, ಆ ಲೋಗು 92 ಸೆಕೆಂಡ್ ಅಪೀಲ್ ಇದೆ, ಆ ಲೋಗು ನಾವಿಲ್ಲಿ ಹೊಡೆದಾಕ್ತೀವಿ. ಈ ಲೋಕಾಯುಕ್ತನೂ ಅಷ್ಟೇ, RTI ಆ್ಯಕ್ಟು ಮಿಸ್ಯೂಸ್ ಮಾಡ್ಕೊತಾರೆ, ಲೋಕಾಯುಕ್ತ ಆ್ಯಕ್ಟು ಮಿಸ್ಯೂಸ್ ಮಾಡ್ಕೊತಾರೆ. ಸುಮಾರು ಕೇಸುಗಳು ಸುಳ್ಳು ಕೇಸ್ ಹಾಕ್ತಾರೆ. ಅಲ್ಲಿ ಬಿಲ್ಡಿಂಗು ಕಟ್ಟಿದ್ದಾರೆ, ಅದಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ್ದಾರೆ, ಎಲ್ಲ ಸಬ್ ಸ್ಟ್ಯಾಂಡರ್ಡು, ಆ್ಯಕ್ಷನ್ ತೊಗೊಳ್ಳಿ, ಅವ್ರು ತಿಂದುಬಿಟ್ಟಾರೆ ಗೌರ್ಮೆಂಟ್ ದುಡ್ಡು ಅಂತಾರೆ. ನಾವು ಎನ್ಕ್ವೈರಿ ಮಾಡ್ತೀವಿ, ಅವ್ರು ಅಬ್ಜೆಕ್ಷನ್ ನೋಟಿಸ್ ಕಳಿಸ್ತೀವಿ. ಅವರೆಲ್ಲ ಸ್ವಾಮಿ ನಾವು ಟೆಂಡರ್ ಕರೆದಿದ್ದೀವಿ, ಲೋಯೆಸ್ಟ್ ಟೆಂಡರ್ ಇಂಥವ್ನು ಬಂದಿದ್ದಾನೆ, ಅವ್ನು ರೋಡ್ ಮಾಡಿದ್ದಾನೆ, ಅವ್ನು ಬಿಲ್ಡಿಂಗ್ ಕಟ್ಟಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಟೆಂಡರ್ ಅಪ್ಲೇಟ್ ಅಥಾರಿಟಿ ಅಪ್ರೂವ್ ಮಾಡಿದ್ದಾರೆ, ಟೆಕ್ನಿಕಲ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಮಾಡ್ತಾರೆ, ಆಮೇಲೆ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡಿ ಅವರೆಲ್ಲ ಮಾಡಿ ರಿಪೋರ್ಟ್ ಕೊಡ್ತಾರೆ. ಅಷ್ಟರಲ್ಲಿದ್ದಾಗ ನೀನು ಹೆಂಗೆ ಹೇಳ್ತೀಯ ಡಾಕ್ಯುಮೆಂಟ್ಸ್ ಕೊಡಪ್ಪ ಅಂತ. ನಾನು ಸುಮ್ಮನೆ ಹೇಳ್ದೆ, ಇವಾಗ ವಾಪಸ್ ತಗೊತೀನಿ ನಥಿಂಗ್ ಡೂಯಿಂಗ್. ಈ ಥರ ಈ ಭ್ರಷ್ಟಾಚಾರಕ್ಕೆ ಮೂಲ ಜನರ ಸ್ವಾರ್ಥ. ಜನರೇ ಮಿಸ್ಯೂಸ್ ಮಾಡ್ಕೋತಾರೆ ಸರ್ ಕಾನೂನನ್ನು. ಎಲ್ಲ ಕಡೆ ಕಾನೂನು ಮಿಸ್ಯೂಸ್ ಮಾಡ್ಕೊತಾರೆ ಸರ್. ಇವಾಗ ಪೋಕ್ಸೋ ಅಜ್ಜಿ ಮೇಲೆ ಸೊಸೆ ನನ್ನ ಮೊಮ್ಮಗಳನ್ನ ಹಿಡಿದು ನಾನು ನೋಡಿದೆ ಅಂತ ಕೇಸ್ ಹಾಕ್ತಾಳೆ. ಪ್ರೀತಿಯಿಂದ ಮೊಮ್ಮಗಳದ್ದು ಮೇಲೆ ಕೂತ್ಕೊಂಡ್ರೆ ಅದು ಪೋಕ್ಸೋ ಕನ್ವರ್ಟ್ ಮಾಡ್ತಾರೆ. ಯಾಕಂದರೆ ಈ ಮುದುಕ ವಿಲ್ ಬರ್ದಿರ್ತಾನೆ, ಇವನಿದ್ದರೆ ನಮ್ಮ ಕಷ್ಟ, ಜೈಲಿಗೆ ಹಾಕ್ಬಿಡಲ್ಲ ಆಮೇಲೆ ನೋಡೋಣ. ಈ ಥರ ಕೆಟ್ಟ ಭಾವನೆ, ಸ್ವಾರ್ಥದಿಂದ ಇವೆಲ್ಲ ಕೇಸ್ಗಳು ಬರ್ತಾವೆ ಸರ್. ಚೈಲ್ಡ್ ಮ್ಯಾರೇಜು ಅದೇ ಗತಿ ಆಗುತ್ತೆ, ಸ್ವಾರ್ಥದಿಂದ. ಸಾಕು ಇವಳು ಹೋಗ್ಬಿಟ್ಟು ಸಾಕು ನಮಗೆ ಹಾಕಬೇಕು ಅಂತ ತಂದೆ ತಾಯಿಗಳು ಆ ಥರ ಮಾಡೋದ್ರಿಂದ ಎಲ್ಲೋ ಒಂದು ಸ್ವಾರ್ಥದಿಂದ ಇವೆಲ್ಲ ಇನ್ಸಿಡೆಂಟ್ಗಳಾಗುತ್ತೆ. ಆಮೇಲೆ ಈ ಫಾಲ್ಸ್ ಕೇಸ್ 498A ಅತ್ತೆ ಮಾವ ಜೋರು ಮಾಡಿದ್ರೆ 498A ಫಿಕ್ಸ್ ಮಾಡಿಬಿಡ್ತಾರೆ. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಸರಿ, ಇನ್ಲಾಸ್ ಮಾಡಬಾರ್ದು, ಎಕ್ಸೆಪ್ಟ್ ಗಂಡ ತಂದೆ ತಾಯಿ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಸ್ವಲ್ಪ ಡಿಬೇಟ್ ಮಾಡಿದೆ, ಆ ಬೇಲುಗಳು ಅದು ಇದು ಎಲ್ಲ, ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಮೊದಲು ಅಟ್ರಾಸಿಟಿ ಬೇಕಾದಷ್ಟು ಮಿಸ್ಯೂಸ್ ಮಾಡ್ಕೊತಾ ಇದ್ರು, ಇವಾಗ ಅದು ಕಮ್ಮಿ ಆಗಿದೆ. ನಾನು ನೋಡಿದ್ದೀನಿ. ಸುಮ್ಮನೆ ನೀವು ನಕ್ಕದ ಸಾಯ್ತು, ನನ್ನ ಜಾತಿ ನೋಡಿಬಿಟ್ಟು ನಕ್ಕದ, ಜಾತಿ ನೋಡಿ ಅವಮಾನ ಮಾಡ್ದ ಅಂತ ಅಟ್ರಾಸಿಟಿ ಬೇಕಾದಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಏನೇ ಆಗ್ತಂದ್ರು ಜನ ಎಷ್ಟು ಅದರಿಂದ ಅಡ್ವಾಂಟೇಜ್ ತೊಗೋಬೋದು ಪ್ರಯತ್ನ ಮಾಡ್ತಾರೆ. ನಾವು ವಿಕ್ಟಿಮ್ ಕಾಂಪನ್ಸೇಷನ್ ಇದೆ ನಮ್ಮಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ. ಆಸಿಡ್ ಅಟ್ಯಾಕ್ ಮಾಡಿದ್ರೆ, ಆಮೇಲೆ ರೇಪ್ ವಿಕ್ಟಿಮ್ಸ್ ಅವ್ರಿಗೆಲ್ಲ ನಾವು ಮಿನಿಮಮ್ ಇಷ್ಟು ಲಕ್ಷ ಅಂತ ಕೊಡ್ತೀವಿ. 355 ಏನು ಅಂತಿದೆ, ಅದು ಕ್ರಿಮಿನಲ್ ಪ್ರೊಸೀಜರ್. ಇವಾಗ ಹೊಸ ಆಕ್ಟ್ ಬಂದಿದೆ. ಅದರಲ್ಲೆಲ್ಲ ತಮಾಷೆ ಅಂದರೆ, ನಾನು ಆಸಿಡ್ ಅಟ್ಯಾಕ್ ಮಾಡಿ ಇಲ್ಲಿ ಬೆಂಗಳೂರಲ್ಲೇ ನಾವು ಗೊತ್ತ ತಕ್ಷಣ ಲೀಗಲ್ ಸರ್ವ್ ಚೇರ್ಮನ್ ಆಗಿದ್ದೀವಿ. ನಮ್ಮ ಮೆಂಬರ್ ಸೆಕ್ರೆಟರಿಗಳು ಹೋಗ್ತಾರೆ,
ಎವೆರಿ ಡಿಸ್ಟಿಕ್ ಮೆಂಬರ್ ಸೆಕ್ರೆಟರಿ ಮಾಡ್ತೀವಿ. ಅವ್ರು ಹೋಗಿ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಶಶಿಕಿರಣ್ ಅಂತ, ನಮ್ಮ ಶಶಿಧರ್ ಶೆಟ್ಟಿ ಅಂತಿದ್ದಾರೆ, ಅವ್ನು ಹೋಗಿ ಸರ್ ಈ ಥರ ಪಾಪ 100% ಬರ್ನ್ ಆಗಿಬಿಟ್ಟಿದೆ ಸರ್ ಅಂತ. ಇಮ್ಮಿಡಿಯೇಟಾಗಿ 2 ಲಕ್ಷ ನಾವು ದುಡ್ಡು ಕೊಟ್ವಿ ವಿಕ್ಟಿಮ್ ಕಾಂಪನ್ಸೇಷನಲ್ಲಿ. ನಮ್ಮ ಇದರಲ್ಲಿ ದುಡ್ಡು ಕೊಡ್ತೀವಿ ನಾವು, ಗೌರ್ಮೆಂಟಿಂದ ಕೊಡ್ತಾರೆ. ಕೊಟ್ಟಾಗ ಒಬ್ಬ ಲಾಯರ್ ಹೋಗ್ಬಿಟ್ಟು ಇಷ್ಟು ಬರೋಲ್ಲ, ಇದು 25,000 ನನಗೆ ಕೊಡು, 5 ಲಕ್ಷ ನಿಮ್ಗೆ ಕೊಡ್ತೀನಿ ಅಂತ 25,000 ಚೆಕ್ ಇಸ್ಕೊಂಬಂದ್ಬಿಟ್ಟವನೆ. ಅದು ನಮಗೆ ಗೊತ್ತಾಯಿತು. ನಾನು ಅವ್ರ ಮೇಲೆ ಬಾರ್ ಕೌನ್ಸಿಲ್ಗೆ ಹೋದರೆ ಅವ್ನು ಬಂದು ನನ್ನ ಮುಂದೆ ಬಂದು ಗಲಾಟೆ ಮಾಡ್ತಾನೆ. ಅವನು ಕೋರ್ಟಲ್ಲಿ ಲಾಯರ್ಗಳು ಎಲ್ಲ ಪ್ರೆಸಿಡೆಂಟ್ ಎಲ್ಲ ಬಂದು ಗಲಾಟೆ ಮಾಡ್ತಾರೆ. ಈ ಥರ ಆದರೆ ಹಿಂಗೆ ವ್ಯವಸ್ಥೆಗೆ ಹೆಂಗೆ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ನಾನು ಅವ್ನು 25,000 ತೊಗೊಂಡು ಸುಳ್ಳು ಇದು ಮಾಡಿದಾನೆ ರೀ, ಅವ್ನು ಬಾರ್ ಕೌನ್ಸಿಲ್ ಕಳಿಸ್ತೀನಿ ಇಂಥ ಸಪೋರ್ಟ್ ಮಾಡಿದ್ವಿ, ಬುದ್ಧಿ ಇಲ್ಲ ಪ್ರೆಸಿಡೆಂಟ್ಗೆ ಜೋರಾಗಿ ಬೈದ ಮೇಲೆ ಸೈಲೆಂಟ್ ಆಗಿಬಿಟ್ರು. ಎಷ್ಟು ಜನ ಧೈರ್ಯ ಇರ್ತಾರೆ ಜಡ್ಜಿಗೆ ಬೈಯೋಕ್ಕೆ? ಅಯ್ಯೋ ಯಾಕಪ್ಪ ಅಸೋಸಿಯೇಷನ್ ಎದುರಾಕೋಬೇಕು ಅಂತ ಭಾವನೆ ಇದ್ದರೆ ಕಷ್ಟ. ನಾನು ನಿಮ್ಮ ಮುಖಾಂತರ ಹೇಳ್ತೀನಿ, ಯಾರೇ ಲಾಯರು ಯಾರೇ ಜಡ್ಜು ಇಂಥದಕ್ಕೆಲ್ಲ ಎದುರ್ಕೋಬಾರ್ದು. ನಿನ್ನ ಕರ್ತವ್ಯ ಬಂದಾಗ ಕರ್ತವ್ಯ ಫಸ್ಟು, ಮಿಕ್ಕಿದೆಲ್ಲ ಸೆಕೆಂಡು. ಆ ತೆಟ್ಟುಗಿಟ್ಟು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಕರ್ತವ್ಯ ನೀವು ನೆಟ್ಟು ಮಾಡಿ ಯಾವನೇನೋ ಮಾಡೋಕ್ಕಾಗೋದಿಲ್ಲ. ಆ ಭಾವನೆ ಇಟ್ಕೋಬೇಕು, ಕೆಲಸ ಮಾಡಬೇಕು. ಬಟ್ ಈ ಲೋಕಾಯುಕ್ತ ದಾಳಿ ಆಗುತ್ತೆ, ಅಪಾರವ ಸಂಪತ್ತು ಕ್ಯಾಶು ಎಲ್ಲ ಸಿಗುತ್ತೆ ಅಂತ ನ್ಯೂಸ್ ಪೇಪರ್ಗಳಲ್ಲಿ ಮಾಡ್ತೀವಿ ಸರ್, ಎಲ್ಲ ಸೀಸ್ ಬರುತ್ತೆ. ಸಬ್ಜೆಕ್ಟು ಎನ್ಕ್ವೈರಿ ಎಲ್ಲ ಸೀಸ್ ಮಾಡಿ ದೊಡ್ಡದಾಗಿ ನಮ್ಮಲ್ಲೇ ಒಂದು ದೊಡ್ಡದಿದೆ, ಏನು ಸೇಫ್ಟಿ ಒಂದು ಇದೆ, ದೊಡ್ಡದು ಇಟ್ಟಿದ್ದೀವಿ, ಟ್ರೆಜರಿ ಇತ್ತಂಗೆ ಇಟ್ಟಿದ್ದೀವಿ. ಅಲ್ಲಿ 24/7 ಒಬ್ಬ ಗನ್ಮನ್ ಕಾವಲಿಟ್ಟಿದ್ದೀವಿ, ಅಲ್ಲಿ ಇರುತ್ತೆ ಅಲ್ಲಿ. ಆದರೆ ಅವರಿಗೆ ಮುಂದೆ ಶಿಕ್ಷೆ ಆಗತ್ತಾ? ಶಿಕ್ಷೆ ಆದಮೇಲೆ ಇದೇ ಥರ ರಿಪೋರ್ಟ್ ಬರಲ್ಲ ಮಾಧ್ಯಮದಲ್ಲಿ, ಯಾಕೆ? ಜನರಿಗೆ ತಮಾಷೆ ಏನು ಅಂದರೆ, ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ನನ್ನ ಮಾಧ್ಯಮದಲ್ಲಿ ಹೇಳ್ತಾ ಇರ್ತೀನಿ, ನಾವು ರೈಡ್ ಮಾಡಿದ್ದೆಲ್ಲ ಬರುತ್ತೆ, ಹೌದು, ಶಿಕ್ಷೆ ಹಾಕಿದ್ದು ಇವಾಗ ನಾನೇನು ನಿಮ್ಮ ಇಷ್ಟೊತ್ತು ಹೇಳ್ದಲ್ಲ, ಅವ್ರು 30 ಲಕ್ಷ ಬಂತು, ಇಷ್ಟು ದುಡ್ಡು ಕೊಡ್ತಿದ್ವಿ, ಪೆನ್ಷನ್ ಕೊಡ್ತೀವಿ. ಅವ್ರು ಯಾರು ಒಳ್ಳೆ ಕೆಲಸಗಳು ಯಾರು ಅವ್ರ ಅಪ್ಪನ ಹೈಲೈಟ್ ಮಾಡಲ್ಲ. ಅವ್ರಿಗೇನೋ ಒಂದು ಆ ಸಾಹೇಬರು ಬೈದರು ಅಂದರೆ ಅದೊಂದು ದೊಡ್ಡ ಹೈಲೈಟ್ ಮಾಡ್ತಾರೆ. ಮೊನ್ನೆ ಒಂದು ತಮಾಷೆ ಆಯಿತು, ನಾನು ಅವ್ರಿಗೆ ಪಬ್ಲಿಕ್ ಟಿವಿಯವ್ರಿಗೆ ಬೈದೆ. ಅದೇನು ವೀರಪ್ಪನವ್ರು ರೈಡ್ ಮಾಡಿದ್ದಾರೆ ಬೀದರಲ್ಲಿ. ಒಬ್ಬನು ಲ್ಯಾಬ್ಗೆ ಹೋದಾಗ ಹೋಗು ಅಂದ. ನಾನೇ ಮುಂದೆ ಹೋಗ್ತಾ ಇದ್ದೆ. ಫಸ್ಟು ಡೌಟ್ ಬಂತು ನನಗೆ, 1 ನಿಮಿಷ ನಿಂತ್ಕೊಂಡೆ. ಅವ್ನು ಓಡೋಕ್ಕೆ ಶೂಟ್ ಮಾಡ್ತಾ ಕಿತ್ಕೊಂಬಿಟ್ಟೆ ಬ್ಯಾಗು. ಆ ಬ್ಯಾಗಲ್ಲಿ 95,000 ಇತ್ತು ಕ್ಯಾಶು. 9 ಲಕ್ಷ ಚೆಕ್ಗಳು ಬೇರೆ ಬೇರೆ ಬರೆದಿದ್ರು ಅವರು. ಎಲ್ಲಿಂದ ಬಂತು ನಿನಗೆ ಅಂತ ನಾನು ಕೇಳಿದೆ. ಅವನು ಆನ್ಸರ್ ತಡಬಾಯಿಸ್ದ. ಆಮೇಲೆ ಅಟೆಂಡೆನ್ಸ್ ಲಿಸ್ಟ್ ತರಿಸ್ತೀವಿ, ಅವನು ಅಟೆಂಡೆನ್ಸ್ ಹಾಕಿಲ್ಲ. ಗೌರ್ಮೆಂಟ್ ಸರ್ವೆಂಟು 10 ಕಾಲಿಗೆ ಹೋದ ತಕ್ಷಣ ಫಸ್ಟ್ ಅಟೆಂಡೆನ್ಸ್ ಲಿಸ್ಟ್ ಹಾಕಬೇಕು, ಕ್ಯಾಶ್ ಇಷ್ಟು ಎಂಟ್ರಿ ಮಾಡಬೇಕು. ಅಲ್ಲಿ ಪಬ್ಲಿಕ್ ಟಿವಿಯವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಮ್ಮ ಸ್ನೇಹಿತರಿಗೆ. ಅವರು 1 ಲಕ್ಷ ಚೆಕ್ ಅದೇನಪ್ಪ ಸ್ವಂತ ದುಡ್ಡು ಇರ್ಬೋದಪ್ಪ, ಸ್ವಂತ ದುಡ್ಡಿದ್ರು ಅಲ್ಲಿ ಡಿಕ್ಲೇರ್ ಮಾಡ್ಬೇಕು. ಬೆಳಗ್ಗೆ ಹೋಗ್ಬೇಕಾದ್ರೆ ಇಷ್ಟು ದುಡ್ಡಿದೆ ಅಂತ ಬರಬೇಕಾದ್ರೆ, ಸ್ವಂತದ್ದಲ್ಲ 1 lakh ವಿತ್ ಮೀ ಅಂತ ಬರೀಬೇಕು ಅವನು. ಅಲ್ಲಿ ಕ್ಯಾಶ್ ಇಷ್ಟು ಬರೆದಿದ್ದೀವಿ, ಹೆಸರು ಪಕ್ಕದಲ್ಲಿ ಕ್ಯಾಶ್ ಇಷ್ಟು, ಬೆಳಗ್ಗೆ ಎಷ್ಟೊತ್ತು ಬಂದ ಅಷ್ಟು ಅಟೆಂಡೆನ್ಸ್ ಇರುತ್ತೆ, ಕೆಳಗಡೆ ಇಷ್ಟು ದುಡ್ಡು ಮಾತ್ರ ಇದೆ, ಹೋಗ್ಬೇಕಾದ್ರೆ ಎಷ್ಟಿದೆ ಬರೀಬೇಕು ಅವನು. ಅದಿಲ್ಲ ಅಂದರೆ ಎಲ್ಲ ಒಂದು ಕಡೆ ಒಳ್ಳೆಯದನ್ನು ಯಾರೂ ಹೈಲೈಟ್ ಮಾಡೋದಿಲ್ಲ. ಬೇಕಾದಷ್ಟು ಲೋಕಾಯುಕ್ತದಲ್ಲಿ ಸರ್, ನಾನಿದ್ದಾಗಲೂ ಆಗಿದೆ, ಬೇರೆ ಇದ್ದಾಗಲೂ ಆಗಿದೆ. ಇವಾಗ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬ್ರಿದ್ದಾಗ ಈ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಎಷ್ಟು ಇಂಡಿಯಾದಲ್ಲೇ ಬಲಿಷ್ಠವಾದ ಸಂಸ್ಥೆ ಅಂತ ಪ್ರೂವ್ ಆಯಿತು. ಅದರಲ್ಲಿ ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲು ಕಳಿಸಿದ್ದೀವಿ, ಸಿಟ್ಟಿಂಗ್ ಮಿನಿಸ್ಟರ್ ಕಳಿಸಿದ್ದೀವಿ. ಮೊನ್ನೆ ಒಬ್ಬ ಇವನು MLA ಅರೆಸ್ಟ್ ಮಾಡಿದ್ದೀವಿ. ಕೆಲಸಗಳಾಗುತ್ತೆ ಸರ್. ಅದನ್ನು ಒಳ್ಳೆಯದಾಗೋದನ್ನು ಹೈಲೈಟ್ ಮಾಡೋದು ಕಮ್ಮಿ. ಜನನೂ ರೆಕಗ್ನೈಸ್ ಮಾಡಲ್ಲ, ನಮ್ಮ ಪ್ರೆಸ್ ಅವ್ರು ರೆಕಗ್ನೈಸ್ ಮಾಡಲ್ಲ, ಯಾರೂ ರೆಕಗ್ನೈಸ್ ಮಾಡಲ್ಲ. ಹೌದು, ಕಾಮನ್ ಆಗಿ ಎಲ್ಲ ಅದೇ ಒಳ್ಳೆ ಕೆಲಸಗಳು ಆಗ್ತಾನೆ ಇರ್ತಾವೆ ಸರ್. ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ರೈಡ್ ಮಾಡೋಕ್ಕೆ ಹೋದಾಗ ಯಶವಂತಪುರದಲ್ಲಿ ನಾನು ನಮ್ಮ ಲೋಕಾಯುಕ್ತ ಇಬ್ಬರು ಹೋಗಿದ್ದೀವಿ. ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅದೆಲ್ಲ ಏನು ಲಂಚ ಗಿಂಚ ಕೇಳ್ತದೆ ಎಲ್ಲ ನಿಂತೋಯ್ತು. ಕಾನೂನುಬದ್ಧವಾಗಿ ಲೈಸೆನ್ಸ್ಗಳೆಲ್ಲ ಬಂತು. ಅದ್ಯಾರು ಕೇಳಲ್ಲ ಸರ್. ಈ ಡಿಜಿಟಲ್ ಗವರ್ನೆನ್ಸ್ ಎಲ್ಲ ಡಿಜಿಟಲೈಸ್ ಆದರೆ ಈ ಕರಪ್ಷನ್ ಕಡಿಮೆ ಆಗುತ್ತೆ ಅನಿಸುತ್ತಾ, ಅಥವಾ ಕರಪ್ಷನ್ ರೂಪ ಬದಲಾಗ್ಬೋದಾ? ಡಿಜಿಟೈಲು ಸ್ಟ್ರಿಕ್ಟಾಗಾದರೆ, ಲೈಕ್ ಇವಾಗ ನಮ್ಮ ಏನು ರೂಲ್ಸ್ ಇದೆಯೋ ರೆಗ್ಯುಲೇಷನ್ಸ್ ಇದೆಯೋ ಅದು ಡಿಜಿಟೈಲ್ ಆದರೆ ಅಲ್ಲೂ ಥರ ಉಟ್ಕೊತಾರೋ ನನಗೆ ಭಯ ಇದೆ. ಅಲ್ಲಿ ಜಾಸ್ತಿ ಆಗೋಕ್ಕೆ ಅವಕಾಶ ಇದೆ ಅನಿಸುತ್ತೆ. ಅಟ್ಲೀಸ್ಟ್ ಇಲ್ಲಿ ಲೆಕ್ಕ ಸಿಗುತ್ತೆ, ಅಲ್ಲಿ ಲೆಕ್ಕ ಸಿಗಲ್ಲ ಅನಿಸುತ್ತೆ. ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅದು ಡಿಪೆಂಡ್ಸ್ ಅಪಾನ್ ಈಚ್ ಪರ್ಸನ್ ಹೆಂಗೆ ಯೂಸ್ ಮಾಡ್ಕೊತಾರೆ ಗೊತ್ತಿಲ್ಲ. ಇವಾಗ ನೀವು ಹೇಳ್ದವಲ್ಲ, ಅದು ಒರಿಜಿನಾಲಿಟಿ ಸಿಗೋಲ್ಲ AI ಅದು ಇಟ್ಸ್ ಓನ್ಲಿ ಆರ್ಟಿಫಿಷಿಯಲ್, ಅದು ಅಷ್ಟೇ. ಬಟ್ ನನಗೆ ಆಶ್ಚರ್ಯ ಆಗೋದಂದರೆ, ಈ ಸಮಾಜದಲ್ಲಿ ಭ್ರಷ್ಟ ಅಧಿಕಾರಿಗಳನ್ನಾಗಲಿ
ಅಥವಾ ಭ್ರಷ್ಟ ರಾಜಕಾರಣಿಗಳನ್ನಾಗಲಿ ಜೈಲಿಂದ ಬಂದವನ್ನಾಗಲಿ ಸ್ವಾಗತಿಸಿ ಸಂಭ್ರಮಿಸುವ ಮತ್ತು ಸರ್, ಎಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇದೆಯೋ ಅಂತ ನೌಕರಿ ಸಿಕ್ಕ ತಕ್ಷಣವೇ ತಾವು ಮದುವೆ ಮಾಡಿಕೊಡುವಂಥ ಸಂಪ್ರದಾಯ ಬೆಳೀತಾ ಇದೆ. ಒಳ್ಳೆ ಕ್ವಶನ್ ಕೇಳಿದ್ರಿ. ಅದಕ್ಕೆ ನಾನು ಫಸ್ಟ್ ಹೇಳಿದೆ, ಇದಕ್ಕೆಲ್ಲ ಸಂಸ್ಕಾರ ಕಾರಣ. ಒಬ್ಬ ಅಧಿಕಾರಿ ಜೈಲಿಗೆ ಹೋಗಿ ಅವ್ನು ಬೇಲ್ ಸಿಕ್ಕಿದ್ರೆ ಅವ್ನು ಸನ್ಮಾನ ಮಾಡಿ ಕರ್ಕೊಂಬರ್ತಾರೆ ಸರ್. ಈ ಭ್ರಷ್ಟಾಚಾರ ರಾಜಕಾರಣಿಗಳು ಜೈಲಿಗೆ ಹೋಗಿ ಅವ್ರನ್ನೆಲ್ಲ ವಿಜೃಂಭಣೆ ಮಾಡ್ಕೊಂಬರ್ತಾರಲ್ಲ, ಅದು ಸರಿಯಾಗಬೇಕು ಅಂದರೆ ಸಮಾಜ ಬದಲಾಗಬೇಕು. ಸಮಾಜ ಬದಲಾಗ್ತಾ ಇಲ್ಲ. ಯಾಕೆ ಬದಲಾಗಬೇಕು ಅಂದರೆ ಒಬ್ಬ ಭ್ರಷ್ಟ ಅಧಿಕಾರಿ, ಭ್ರಷ್ಟ ರಾಜಕಾರಣಿ, ಭ್ರಷ್ಟ ಜಡ್ಜು, ಭ್ರಷ್ಟ ಲಾಯರು ಅಂದಾಗ ಅವ್ರನ್ನ ಹೆಂಗೆ ನೋಡಬೇಕು ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಈ ಸಿಡಿಲು ರೋಗ ಅಂತ ಬರ್ತಾಯಿದ್ದು, ಸಿಡಿಬು ರೋಗ ಅಂತ ಅಂದವ್ರ ಹತ್ರ ಯಾರೂ ಹೋಗಲ್ಲ ಹತ್ರ. ಆ ಥರ ಜನ ಬಿಹೇವ್ ಮಾಡಬೇಕು. ಹೆಂಡತಿ ಮಕ್ಕಳು ದೂರ ಹೋಗ್ಬೇಕು. ನೀನು ಕರಪ್ಟು, ನಿನ್ನ ಮನೆಗೆ ಬರಬೇಡ, ನೀನು ಕರಪ್ಟ್ ದುಡ್ಡು ನಾನು ಓದಲ್ಲ ಅನ್ಬೇಕು ಮಗ. ಹೆಂಡ್ತಿ ನೀನು ಕರಪ್ಟ್ ಇದೆ, ನಾನು ಒಡವೆ ಹಾಕ್ಕೊಳ್ಳಲ್ಲ, ನಾನು ತಾಳಿನೇ ಬೇಡ, ನಾನು ದ್ವಾರ ಕಟ್ಕೊಂಡು ಜೀವನ ಮಾಡ್ತೀನಿ ಅಂತ. ಅದು ಮನೆಯಿಂದ ಸ್ಟಾರ್ಟ್ ಆಗಬೇಕು ಸರ್. ಅದಾದರೆ ಸರಿ ಆಗುತ್ತೆ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಆನೆಸ್ಟ್ ಇದ್ದರೆ ಒಬ್ಬನು ಸಿಗಲ್ಲ ಜೊತೆಗೆ, ಡಿಸಾನೆಸ್ಟ್ ಇದ್ದರೆ ಸಾಯಂಕಾಲ ಹೋಗ್ತಾರೆ. ಈ ಡಿಸಾನೆಸ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಫ್ರಮ್ ದಿ ಎಲೆಕ್ಷನ್ಸ್, ಇನ್ಕ್ಲೂಡಿಂಗ್ ಅವ್ರ ಬಾರ್ ಕೌನ್ಸಿಲ್ ಎಲೆಕ್ಷನ್ಸ್, ಇನ್ಕ್ಲೂಡಿಂಗ್ ಅವ್ರ ಅಸೋಸಿಯೇಷನ್ ಎಲೆಕ್ಷನ್ಸ್, ಇಲ್ಲಿಂದ ಆಗುತ್ತೆ ಸರ್. ಎನಿ ಎಲೆಕ್ಷನ್ ದುಡ್ಡಿಲ್ಲದೆ ಕೆಲಸ ಆಗೋದೇ ಇಲ್ಲ. ಆ ಥರ ಆಗಿದೆ. ನೀವು ನಾವು ನಿಂತ್ಕೊಂಡು ಡಿಪಾಸಿಟ್ ಬರೋಲ್ಲ ಸರ್ ನಮಗೆ. ಸೊ ಹಣ ಮಾಡೋದೇ ಪರ್ಪಸ್ ಆಫ್ ಲೈಫ್ ಆಗಿದೆ. ಎವ್ರಿ ಹ್ಯೂಮನ್ ಬೀಯಿಂಗ್ ಆಂಬಿಯಸ್ ಟು ಅರ್ನ್ ಮನಿ ಆ್ಯಂಡ್ ಪವರ್. ನಾನು ಒಳ್ಳೆ ಹೆಸರು ತೊಗೋಬೇಕು, ಒಳ್ಳೆ ಸಮಾಜ ಸೇವೆ ಮಾಡಬೇಕು ಅಂತ ಭಾವನೆ ಯಾರಿಗೂ ಬಂದಿಲ್ಲ. ಹಂಗಂತ ಎಲ್ಲರೂ ಕೆಟ್ಟು ಅಂತ ನಾನು ಹೇಳೋದಿಲ್ಲ. ದೇರ್ ಆರ್ ಗುಡ್ ಪೀಪಲ್. ಅದಕ್ಕಿಂತ ಮಾಳಿಗೆಲ್ಲ ಬರ್ತಾಯಿದೆ. ದೇರ್ ಆರ್ ಬ್ಯಾಡ್ ಪೀಪಲ್. ಬ್ಯಾಡ್ ಪೀಪಲ್ ಆರ್ ಮೋರ್ ಇನ್ ಆಲ್ ಫೀಲ್ಡ್ಸ್. ಪೇಟ್ರಿಯಾಟಿಕ್ ಪೀಪಲ್ ಕಮ್ಮಿ ಆಗಿಬಿಟ್ಟಿದ್ದಾರೆ. ದೇಶಭಕ್ತಿ ಕಮ್ಮಿ. ದೇಶಭಕ್ತಿ ಇದ್ದರೆ ಅವನಿಗೆ ಆ ಥರ ಕರಪ್ಷನ್ ಇನ್ವಾಲ್ವ್ ಆಗೋದಿಲ್ಲ. ದೇಶಭಕ್ತಿ ಇದ್ದರೆ ಅವ್ರ ತಾಯಿಗೆ ದ್ರೋಹ ಮಾಡಲ್ಲ. ಈ ದೇಶ ಅಂದರೆ ನಮ್ಮ ತಾಯಿ ಸಮಾನ. ತಾಯಿಗೆ ದ್ರೋಹ ಮಾಡಲ್ಲ ಮಾಡ್ತೀವಿ ಅಂದರೆ ಯಾಕೆ ಮಾಡಬೇಕು ನಾವು? ಸರ್, ನೀವು ಮೊದಲಿಂದನೂ ಲೋಕಾಯುಕ್ತ ಸಂಸ್ಥೆಯನ್ನು ಗಮನಿಸ್ತಾ ಇದ್ದೀರಿ. ವಕೀಲರಾಗಿರಲಿ, ಹೈಕೋರ್ಟ್ ಜಡ್ಜ್ ಆಗಲಿ, ಅಥವಾ ಏನೇ ಆಗಿದ್ದರೂ ಕೂಡ. ನೀವು ಉಪಲೋಕಾಯುಕ್ತರಾಗೋ ಮೊದಲು ಈ ಸಂಸ್ಥೆ ಬಗ್ಗೆ ಏನು ಅನಿಸ್ತಿತ್ತು, ಮತ್ತು ತಾವು ಉಪಲೋಕಾಯುಕ್ತರ ಆದ ಮೇಲೆ ತಾವೇನೇನು ಅಂದ್ಕೊಂಡಿದ್ದೀರಿ ಅವೆಲ್ಲವನ್ನೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆಯಾ? ಸರ್, ನಾನು ಲಾಯರ್ ಆಗಿದ್ದಾಗ ಐ ಯೂಸ್ ಟು ವಾಚ್ ಸಂತೋಷ್ ಹೆಗ್ಡೆ. ಅವರು ಕೋರ್ಟಲ್ಲಿ ಸೀನಿಯರ್ ಅಡ್ವೊಕೇಟಾಗಿ ಫಸ್ಟ್ ಕೋರ್ಟಲ್ಲಿ ಆ ಕಾಲ ಇದ ಮೇಲೆ ಇಟ್ಟು ಆರ್ಗ್ಯುಮೆಂಟ್ ಮಾಡೋರು. ಈ ಲಾಯರು ಅಂದ್ರೆ ಹಿಂಗೆ ಇರಬೇಕಯ್ಯ ಅಂದ್ಕೊತಾ ಇದ್ದೆ. ಅವ್ರು ಜಡ್ಜ್ ಆದಮೇಲೆ ಆ ಖಡಕ್ ನೋಡಿ, ಜಡ್ಜು ಹಿಂಗೆ ಇರಬೇಕಯ್ಯ ಅಂದ್ಕೊತಾ ಇದ್ದೆ. ಅವರು ಸುಪ್ರೀಂ ಕೋರ್ಟಿಂದ ಬಂದು ಈ ಲೋಕಾಯುಕ್ತ ಆದಮೇಲೆ ಇಂಥ ಒಬ್ಬೊಬ್ಬ ಮಹಾನ್ ಭಾವರು ಉಟ್ಕೊಂಡ್ರೆ ಈ ದೇಶ ಉದ್ಧಾರ ಆಗ್ಬೋದು ಅಂತ ನಾನು ಮನಸ್ಸಲ್ಲಿ ಅಂದ್ಕೊತಾ ಇದ್ದೆ. ಲೋಕಾಯುಕ್ತ ಇತ್ತು, ಅವರು ಸಾಹೇಬರು ಮಾಡಿದ್ದಾರೆ. ಅಂದರೆ ಅವರು ಒಂದೆರಡು ಕೇಸಲ್ಲಿ ಒಂದಷ್ಟು ಜನ ಜೈಲಿಗೆ ಕಳಿಸಿದ್ರು. ಆಮೇಲೆ ಅದೇನೋ ಇದಾಯಿತು, ಮತ್ತು ಅದು ಟರ್ಮ್ ಆಯಿತು, ಬಿಟ್ಟೋದ್ರು. ಅಲ್ಲಿಂದ ಮತ್ತೆ ಅದು ಸಡಿಲ ಆಗ್ತಾ ಬಂತು. ಆ ಸಂಸ್ಥೆ ಅಷ್ಟು ಗಂಭೀರವಾಗಿ ಮೇಲಕ್ಕೆ ಹೋಗಿದ್ದು ಮತ್ತೆ ಡೌನ್ ಆಗ್ತಾ ಬಂತು. ಮಧ್ಯದಲ್ಲಿ ಯಾವುದೋ ಕಾರಣಕ್ಕೆ ಅದನ್ನು ತೆಗೆದೇ ಬಿಟ್ಟರು. ಲೋಕಾಯುಕ್ತ ತೆಗೆದಾಕ್ಬಿಟ್ರು. ACB ಬಂತು. ಅದು ನಮ್ಮ ಅದೃಷ್ಟಕ್ಕೋ ನಾನು ಟೆಸ್ಟ್ ಮಾಡೋಕ್ಕೋ ಗೊತ್ತಿಲ್ಲ. ಅದು ಸುಮಾರು ಸಲ ನಾನು ಅವಾಗ ಇದ್ದಾಗ ಜಡ್ಜ್ ಇದ್ದಾಗ ನಮ್ಮ ಬ್ರದರ್ಸ್ಗೆಲ್ಲ ಹೋಗಿತ್ತು, ಚೀಫ್ ಜಸ್ಟಿಸ್ ಹೋಗಿತ್ತು. ಅವ್ರು ಕೇಳಿದ್ರು, ಇದು ಮಾಡಿದ್ರು. ಕೊನೆಗೆ ಅದು ನನಗೆ ಬಂದಾಗ ನನಗೆ ಶಾಕು. ನನಗೆ ಬಂದೆ ನಾನು ಮಾಡ್ತಾಯಿದ್ನಲ್ಲ ಅಂತ ಮನ್ಸಲ್ಲಿ ಅಂದ್ಕೋತಾ ನನಗೆ ಬಂದುಬಿಡ್ತದ್ದು. ಮನ್ಸಲ್ಲಿ ಅಂದ್ಕೊಳ್ತಾ ಇದ್ರಿ? ಅಂದ್ಕೋತಾ ಇದ್ರಿ, ಇದೇನಪ್ಪ ಇಷ್ಟು ಮಾಡ್ತಾರೆ, ಸುಮ್ಮನೆ ಹೊಡೆದ್ರು ಸಾಕ್ದಿರಿ ಇದು ಅಂತ. ನನಗೆಲ್ಲ ಒಂದು ಕಡೆ ಆ ನೋವಿತ್ತು. ಒಳ್ಳೆ ಸಂಸ್ಥೆಯನ್ನು, ಹೆಸರುವಾಸಿ ಸಂಸ್ಥೆಯನ್ನು ಮುಚ್ಚಾಕಿದ್ರಲ್ಲ ಅಂತ ನೋವಿತ್ತು. ಆದರೆ ಅದು ಕರೆಕ್ಟಾಗಿ ಇಲ್ವಾ ಅಂತೇಳ್ಬಿಟ್ಟು ಅದನ್ನು ನನ್ನ ಮುಂದೆ ಬಂದಾಗ ನಾನು ಯಾವ ಕೇಸು ಅಷ್ಟು ಅಂದರೆ ಎಲ್ಲ ಪ್ರತಿಯೊಂದು ಸೀರಿಯಸ್ ತೊಗೊತಾ ಇದ್ದೆ. ಇದೇನು ಸೀರಿಯಸ್ ತೊಗೊಳ್ಳೇ ಇಲ್ಲ ನಾನು. ಅದಕ್ಕೆ ಅಷ್ಟು ಸೀರಿಯಸ್ ತೊಗೋಬೇಕು, ಲೈಕ್ ಎನಿ ಅದರ್ ಕೇಸ್ ಅಂತ. ರಾಜಸ್ಥಾನಕ್ಕೆ ನಾನು ಲೀಗಲ್ ಸರ್ವಿಸ್ ಚೇರ್ಮನ್ ಆಗಿದ್ದೆ. ನಾನು ನಮ್ಮ ಚೀಫ್ ಜಸ್ಟಿಸ್ ಜೊತೆಯಲ್ಲೇ ಒಂದೇ ಚೇರಲ್ಲಿ ಕೂತಿದ್ವಿ ನಾವು, ಇದರಲ್ಲಿ ಫ್ಲೈಟಲ್ಲಿ. ನಾನು ಓದ್ತಾ ಇದ್ದೆ ಅದನ್ನು, ಗೌರ್ಮೆಂಟ್ ಆರ್ಡ್ರನ್ನ. ನಮ್ಮ ಚೀಫ್ ಜಸ್ಟಿಸ್, ಬ್ರದರ್ ಯು ಆರ್ ರೀಡಿಂಗ್ ಸಮಥಿಂಗ್ ಇನ್ ಕನ್ನಡ ಅಂದರು. ಎಸ್ ಚೀಫ್, ಅವ್ರಿಗೆ ಹೇಳಿಲ್ಲ ನಾನು ಏನು ಅಂತ. ಎಸ್ ಚೀಫ್, ಐ ಆಮ್ ರೀಡಿಂಗ್ ಸಮಥಿಂಗ್ ಅಂತ. ಹೋಗ್ಬೇಕಾ ಉದ್ದಕ್ಕೂ ಟ್ರೈನಲ್ಲಿ ಇದ್ದ ಫ್ಲೈಟಲ್ಲಿ ಓದ್ಕೊಂಡು ಹೋದೆ ರಾಜಸ್ಥಾನಕ್ಕೆ. ಬರಬೇಕಾದ್ರೆ ಅವ್ರು ಅಲ್ಲೇ ಕೂತಿದ್ರು, ನಿದ್ದೆ ಮಾಡ್ತಾಯಿದ್ರು. ನಾನೆಲ್ಲ ನೋಟ್ಸು
ಪೆನ್ಸಿಲಲ್ಲಿ ನೋಟ್ಸ್ ಮಾಡ್ಕೊಂಬಂದೆ. 15 ದಿವಸ ಆರ್ಗ್ಯುಮೆಂಟ್ ಕೇಳಿದ್ರು. ನಾನು ಕಾನ್ಸಿಯಸ್ ಆಗಿ ಹೆಂಗಿರಬೇಕು ಅಂತ ಬರೆದಿದ್ದೀನಿ. ಅದು ದಯವಿಟ್ಟು ತಾವೆಲ್ಲ ಓದಿ, ಸ್ವಲ್ಪ ನಮ್ಮ ಎಲ್ಲ ಲಾಯರ್ಗಳು ಓದಬೇಕಾದಲ್ಲಿ. ನಾನು ವಿತ್ ಆಲ್ ಎಮೋಷನ್ಸ್, ಕಮಿಟ್ಮೆಂಟ್, ಕನ್ವಿಕ್ಷನ್ ಬರೆದಿದ್ದೀನಿ. ಒಬ್ಬ ಲೋಕಾಯುಕ್ತ ಆಗಲಿ ಉಪಲೋಕಾಯುಕ್ತ ಆಗಲಿ ಜಾತಿ ಮತಗಳ ಮೇಲೆ ಮಾಡಬಾರ್ದು. ನೀವು 6 ಜನ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಇರ್ತೀರಿ. ಸ್ಪೀಕರು, ಚೀಫ್ ಜಸ್ಟಿಸು, ಚೀಫ್ ಮಿನಿಸ್ಟರು, ಆಪೋಸಿಷನ್ ಲೀಡ್ರು, ಲೆಜಿಸ್ಲೇಟಿವ್ ನಮ್ಮ ಹೊರಟ್ಟಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೀಡ್ರು, ಆಮೇಲೆ ಶಾಸಕದ ಇದು ವಿಧಾನ ಪರಿಷತ್ತು, 6 ಜನ, ಆಲ್ ಕಾನ್ಸ್ಟಿಟ್ಯೂಷನ್ ಅಥಾರಿಟೀಸ್. ನೀವು ಕಾಯ ವಾಚ ಮನಸ ಅಂತ ಮಾಡಬೇಕು, ಜಾತಿಗಳ ಮೇಲೆ ಮಾಡಬಾರ್ದು. ಅವ್ನು ಲೋಕಾಯುಕ್ತ ಆಗಲಿ ಉಪಲೋಕಾಯುಕ್ತ ಆಗಲಿ ಔಟ್ಸೈಡ್ ಆನೆಸ್ಟ್ ಆಗಿರಬೇಕು, ಮನೇಲಿ ಆನೆಸ್ಟ್ ಆಗಬೇಕು ಅಂತ ನುಡಿಕೆ ಮಾಡಬೇಕು ನೀವು. ಇಲ್ಲ ಈ ಸಂಸ್ಥೆ ಹೋಗುತ್ತೆ. ಲೋಕಾಯುಕ್ತ ಪೊಲೀಸ್ ಹಿಂಗೆ ಮಾಡಬೇಕು ಅಂದ್ರೆ ಹಂಗೆ ಒಳ್ಳೆ ನುಡಿಕೆ ಮಾಡಬೇಕು. ನಾನು ಅದರಲ್ಲಿ ಬರೆದಿದ್ದೀನಿ. ಅದಕ್ಕೊಂದಷ್ಟು ಅಮೆಂಡ್ ಮಾಡಬೇಕು ಅಂತ ಬರೆದಿದ್ದೀನಿ. ಇವಾಗ ನಾನು ಬಂದ ಮೇಲೆ ಗೊತ್ತಿಲ್ಲ, 12th ರಿಪೋರ್ಟ್ಗಳು ಬೇಗ ಬೇಗ ಬರ್ತಾಯಿದೆ. ಮೊದಲು 1 ವರ್ಷ 2 ವರ್ಷ 3 ವರ್ಷ ಬರ್ತಾಯಿರಲಿಲ್ಲ 12th ರಿಪೋರ್ಟ್, ಎನ್ಕ್ವೈರಿನ ಆಗ್ತಾಯಿರಲಿಲ್ಲ, ಡಿಲೇ ಮಾಡ್ತಾಯಿದ್ರು. ಇವಾಗಲೂ ಡಿಲೇ ಇದೆ. ಅದು ಏನೋ ಗೊತ್ತಿಲ್ಲ, ನಾನು ಬಂದಮೇಲೆ ಸ್ವಲ್ಪ ಎಲ್ಲ ಆಕ್ಟಿವ್ ಆಗಿದೆ. ಅದು ನನಗೊಂದು ಅವಕಾಶ ಸಿಕ್ತು, ಭಗವಂತ ಕೊಟ್ಟ. ಆ ACBನ ಕಿತ್ತಾಕಿ ಲೋಕಾಯುಕ್ತ ರೆಸ್ಟೋರ್ ಮಾಡಿದೆ. ಅದೇನೋ ಗೊತ್ತಿಲ್ಲ, ಮತ್ತು ನಾನು ಟೆಸ್ಟ್ ಮಾಡೋಕ್ಕೇನೋ ಭಗವಂತ ಮತ್ತು ಉಪಲೋಕಾಯುಕ್ತ ಮಾಡಿದ್ದಾರೆ ಸರ್. ಅಲ್ಲಿಗೂ ಇಲ್ಲೂ ಡಿಫ್ರೆನ್ಸ್ ಏನು ಅಂದರೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಗೌರ್ಮೆಂಟ್ ಅಡ್ವೊಕೇಟ್ಗಿಂತ, ಪ್ರೈವೇಟ್ ಲಾಯರ್ಗಿಂತ, ಜಡ್ಜಾಗಿಂತ ಇಲ್ಲಿ ಹೆಚ್ಚಿಗೆ ನಾವು ಜನಕ್ಕೆ ಸಹಾಯ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ. ನನಗೆ ಭಾರಿ ಖುಷಿ ಇದೆ ಸರ್. ಸರ್, ಈ ಸಿಸ್ಟಮ್ ಖುಷಿ ಇದೆ, ನೋವಿದೆ. ಯಾಕಂದರೆ ಅವ್ರು ಮಾಡೋ ಟೆನ್ಷನ್ಗೆ ನನಗೆ ಮೊದಲು ಶುಗರ್ ಇರಲಿಲ್ಲ, ಇವಾಗ ಶುಗರ್ ಸ್ಟಾರ್ಟ್ ಆಗಿದೆ. ನನಗೆ ಉಪಲೋಕಾಯುಕ್ತರಾದ್ಮೇಲೆ ಶುಗರ್ ಶುರುವಾಯ್ತು. ಶುಗರ್ ಶುರುವಾಗಿದೆ. ಅಷ್ಟು ಪರ್ಸ್ನಲಾಗಿ ಟೆನ್ಷನ್ ತೊಗೊಂಡಿದ್ದೀರಿ? ಆಗುತ್ತೆ ಸರ್. ಬಂದು ಸಾರ್ ನನಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಸಾರ್. ಎಂಥ ಕೇಸ್ಗಳು ಬರ್ತವೆ ಹೆಗ್ಡೆಜಿ ಅಂದರೆ, ಒಂದು ಕೇಸಲ್ಲಿ ವಿಚಿತ್ರ ಕೇಸು. ಅವನು ಗೌರ್ಮೆಂಟ್ ಜಮೀನಲ್ಲಿ ಅವನೇ ಎನ್ಕ್ರೋಚ್ ಮಾಡ್ಕೊಂಡಿರ್ತಾನೆ. ಪ್ರೈವೇಟ್ ಅವನು, ನಾನು ಗೌರ್ಮೆಂಟ್ ಜಮೀನು ಅಕ್ವೈರ್ ಮಾಡಿ ನಾನು ನೀವು ಮಾರೋದು 5,000ಕ್ಕೆ ಮಾರೋದು. ಗೌರ್ಮೆಂಟ್ ಜಮೀನು ಹೆಂಗೆ ರಿಜಿಸ್ಟರ್ ಆಗುತ್ತೆ? ಅಗ್ರಿಮೆಂಟಲ್ಲಿ ಮಾರೋದು, ಸೇಲ್, ಅಗ್ರಿಮೆಂಟ್ ಸೇಲ್. ನೀವು ಇನ್ನೊಬ್ರಿಗೆ ಮಾರೋದು 10,000ಕ್ಕೆ. 10,000 15,000ಕ್ಕೆ ಮಾರ್ತಾನೆ. ಆ ಲಾಸ್ಟ್ ಲೇಡಿ ಒಬ್ಬಳು ತೊಗೊಂಡವಳು ಯಾರೋ ಒಬ್ರು ಲಾಯರ್ ಹತ್ರ ಹೋಗ್ತಾಳೆ, ಏಯ್ ಶೆಡ್ ಕಟ್ಟಿದೀಯಾ, ಒಂದು 90% ಅಪ್ಲಿಕೇಶನ್ ಹಾಕು, ನಿಂಗೆ ಗ್ರಾಂಟ್ ಆಗುತ್ತೆ ಅಂತ. 90% ಅಪ್ಲಿಕೇಶನ್ ಹಾಕ್ತಾಳೆ. ಅವ್ರಿಗೇನು ಗತಿ ಇಲ್ಲ, ಅವ್ರಿಗೆ ದೇ ಆರ್ ಎಂಟೈಟ್ಲ್, ಅದು ಇಂಥ ಕಂಡೀಷನ್ಸ್ ಇದೆ, ಫುಲ್ಫಿಲ್ ಆಗಿದೆ, ಗ್ರಾಂಟ್ ಮಾಡಿದ್ರು. ಫಸ್ಟು ಬಂದಲ್ಲ ಇವ್ನು ನಮ್ಮ ಮುಂದೆ ಕಂಪ್ಲೇಂಟ್, ಗೌರ್ಮೆಂಟ್ ಜಮೀನು ಗ್ರಾಂಟ್ ಮಾಡಿದ್ದಾರೆ ಅವ್ರಿಗೆ, ತಪ್ಪು ಅಂತ. ನಮ್ಮ ಮುಂದೆ ಬಂತು, ನಾನು ನೋಡಿದೆ ಎಲ್ಲ ಕರೆಕ್ಟಾಗಿದೆಯಲ್ಲಪ್ಪ ಅಂದ. ನೀವು ಬುದ್ಧಿ ಇಲ್ಲ ರೀ ಅಂತ ಓಪನ್ ನನಗೆ ಅವನು. 75 ವರ್ಷ ಮುದ್ಕ ಏನು ಮಾಡ್ತೀರ ಸರ್? ಜಡ್ಜಾಗಿ ಬಯಸ್ಕೊಂಡಿಲ್ಲ, ನಾನು ಲಾಯರಾಗಿ ಬಯಸ್ಕೊಂಡೆ, ಗೌರ್ಮೆಂಟಾಗಿ ಬಯಸ್ಕೊಂಡು, ಉಪಲೋಕಾಯುಕ್ತಾಗಿ ಬಯಸ್ಕೊಂಡು ಆಗ್ತಾ. ನಿಮ್ಮ ಬುದ್ಧಿ ಇಲ್ಲ ರೀ ಅಂದ. ಏನು ಮಾಡಬೇಕು? ಕೋಪ ಬಂತು, ಬಿಗಿ ಹಿಡ್ಕೊಂಡೆ. ನಾವು ಸ್ಥಾನದಲ್ಲಿ ಕೂತಿದ್ದೀವಿ ಅಂದರೆ ಜನ ಸಮಸ್ಯೆಗೋಸ್ತಿದ್ದೀವಿ, ಬಯಸ್ಕೋಬೇಕಾಗುತ್ತೆ, ಅಳಬೇಕಾಗುತ್ತೆ, ನಗಬೇಕಾಗುತ್ತೆ. ಆಯಿತು ಅಂತೇಳಿ, ಹೌದಪ್ಪ ನಾನು ದಡ್ಡ, ನೀನು ಬುದ್ಧಿವಂತ, ಕೂತ್ಕೊಪ್ಪ ಯಜಮಾನ್ರೆ, ನೀನು ಮಾಡಿ ಸರಿನಾ ಅಂದು ಬಿಟ್ಟಿಲ್ಲ ನಾನು. ಗೌರ್ಮೆಂಟ್ ಜಮೀನು ನೀನಾರ ಮಾರಕ್ಕೆ ಅಂದೆ. ನಾನು ಇಷ್ಟ, ನನ್ನ ಜಮೀನು ನಿಂದು ಅಂತ ಎಲ್ಲಿದೆ? ಅಗ್ರಿಮೆಂಟ್ ಬರ್ಕೊಟ್ಟಿದ್ಯಾ? ಚೀಟೆಡ್ ಗೌರ್ಮೆಂಟ್. ಗರಮ್ ಆಗಿಬಿಟ್ಟು ಅವನ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ತಗೋಬೇಕಂತ ಬರೆದೆ. ಹೈಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗು ಅಂದೆ. ಹೈಕೋರ್ಟ್ ಹೋಗಿದ್ದ ವಜಾ ಆಯಿತು ಅವನಿಗೆ. ಈ ಥರ ಇರ್ತಾರೆ ಸರ್ ಜನ. ಆಮೇಲೆ ಕೆಲವ್ರು ಹೆಂಗಿರ್ತಾರೆ ವಿಚಿತ್ರ ಅಂದರೆ, ಹೈಕೋರ್ಟಲ್ಲಿ ಅವನಿಗೆ ಟ್ರಯಲ್ ಕೋರ್ಟ್ ಸೂಟ್ ಡಿಸ್ಮಿಸ್ ಆಗಿದೆ, ಅವನೇ ಮಾರ್ತಾನೆ, ನಾನು ನೀವು ಮಾರೋದು, ನಿಮ್ಮ ಮೇಲೆ ನಾನು ಕೇಸ್ ಹಾಕೋದು, ಡಿಕ್ಲೇರ್ ಆಮ್ ದಿ ಓನರ್, ಅವ್ನು ನಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಬಿಡ್ತಾನೆ, ನಾನು ಸೇಲ್ ಹಾಕಿಲ್ಲ ಅಂತ ಎಲ್ಲ ಸಿಗುತ್ತೆ. ಸೇಲ್ ಡೀಡ್ ಆದಮೇಲೆ ಸೂಟ್ ಡಿಕ್ರಿ ಆಯಿತು, ಅಪೀಲ್ ಡಿಸ್ಮಿಸ್ ಆಯಿತು, ಸೆಕೆಂಡ್ ಅಪೀಲ್ ಡಿಸ್ಮಿಸ್ ಆಯಿತು. ನಮ್ಮ ಮುಂದೆ ಒಂದು ಕೇಸು ಏನು ಅಂದರೆ, ಈ ಜಮೀನು ಬಿಡಿಸ್ಕೊಡ್ದೇ ಇದ್ದರೆ ಪ್ರೈವೇಟ್ ಅವ್ರ ಮೇಲೆ ನಾವೇನು ತೊಗೊಳಕ್ಕೆ ಬರೋದಿಲ್ಲ ಆಕ್ಷನ್, ಓನ್ಲಿ ಅಗೇನ್ಸ್ಟ್ ಗೌರ್ಮೆಂಟ್ ಸರ್ವೆಂಟ್ಸ್, ಪಬ್ಲಿಕ್ ಸರ್ವೆಂಟ್ಸ್ ಮಾತ್ರ ತೊಗೋಬೋದು ಲೋಕಾಯುಕ್ತ ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟಲ್ಲಿ. ಆಮೇಲೆ ಈ ಥರ ಇದಾಗುತ್ತೆ ಅಂತೇಳಿ ನಮ್ಮ ಮುಂದೆ ಬಂದು ಕೇಸ್ ಹಾಕಿದ್ದ. ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಲೇಡಿ ಪಾಪ ಎದುರಿಸ್ಬಿಟ್ಟವನೆ, ನೀವು ಮಾಡಿಕೊಡ್ದೆ ನಾನು ಸತ್ತೋಗ್ತೀನಿ, ನಿಮ್ಮ ಹೆಸರು ಹೇಳ್ಬಿಟ್ಟು ಬರೆದ್ಬಿಟ್ಟು ಸತ್ತೋಗ್ತೀನಿ, ಅಲ್ಲೋಗಿ ನೇಣು ಹಾಕ್ಕೊಂಬಿಡ್ತೀನಿ, ಸೂಸೈಡ್ ಮಾಡ್ಕೊತೀನಿ ಅಂತ. ಆ ಅಮ್ಮ ಏನೋ ಕನ್ವಿನ್ಸ್ ಮಾಡಿದರೆ ಬಂದಿಲ್ಲ. ನಾನು ಮುಂದೆ ಬಂತು, ಅವನು ಬಂತ ಅದೇ ದಾಟಿಯಲ್ಲಿ ನಮ್ಮನ್ನೇ ಒಂದೊಂದು ಸಲ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ, ದೇ ಫರ್ಗಟ್ ವಿ ಆರ್ ಹೈಕೋರ್ಟ್ ರಿಟೈರ್ಡ್ ಜಡ್ಜಸ್. ಒಂಥದ್ದು ಯಾವನೋ ಹೆಡ್ ಕ್ಲಾರ್ಕ್ ಇದು ಕೂತಿದ್ದಾನೆ ಅಂತಾರ ಬರ್ತಾರೆ. ನಾವು ಭಾರಿ ಶಾಂತವಾಗಿ ಶಿಸ್ತವಾಗಿ ಎಲ್ಲ ನಮ್ಮ ಇದೆಲ್ಲ ಡೌನ್ ಆಗೋಗುತ್ತೆ.
ಏನಪ್ಪ ಅಂದರೆ, ಸರ್ ನೀವು ಜಮೀನು ಉಳಿಸ್ಕೊಡ್ದೇ ಇದ್ದರೆ ನಾನು ಸತ್ತೋಗ್ತೀನಿ ಅಂದ. ರಿಪೀಟ್ ಮಾಡು ಅಂದೆ. ಆಮೇಲೆ ಸಡನ್ನಾಗಿ ಹೇಳ ಮೇಲೆ ಅಂದೆ. ಈ ಎದುರುಗಡೆ ಎಲ್ಲ ವೆಹಿಕಲ್ಸ್ ಹೋಗ್ತಾಯಿದೆ ನಮ್ಮ ಇದ್ರ ಮುಂದೆ. ಆಟೋ, ಟೂ ವೀಲರ್ ಬಿಡಬೇಡ, BTS ಬಸ್ ಬೀಳು, ಹೋಗಿ ಸಾಯಿ ಅಂದೆ. ಸಾರ್ ಅಂದ. ಅವಾಗ ಸತ್ತರೆ ನೀನು ಚಟ್ನಿಯಾಗಿ ಹೋಗ್ತೀಯ, ಏನೋ ಇನ್ಸೂರೆನ್ಸ್ ನಿಮ್ಮ ಮನೆಯವ್ರಿಗೆ ದುಡ್ಡು ಬರುತ್ತೆ, ಹೋಗು ಸತ್ತೋಗು. ನೀನು ಮಾರಿಬಿಟ್ಟು ಹೈಕೋರ್ಟ್ ಗೆದ್ದು ನಮಗೆಲ್ಲ ಪವರ್ ಇದೆ, ಬುದ್ಧಿ ಇದೆಯಲ್ಲ, ನಮ್ಮ ಯಾರು ಹೇಳಿದ್ದು ನಿನಗೆ ಇವೆಲ್ಲ ಅಂತ. ಹಂಗಲ್ಲ ಸರ್, ಯಾರೋ ಲಾಯರ್ ಹೇಳಿದ್ರು ಅಂತ. ಆ ಲಾಯರ್ಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ ಅಂತ ಬೈದೆ ನಾನು. ಕೊನೆಗೆ ಸರ್ ಏನು ಮಾಡಬೇಕು ಅಂತ, ಆ ಸಾಯಿತ ಸುಮ್ಮನೆ ಕೂತ್ಕೊಂಬಿಟ್ಟು ಏನು ಬೇಡ ಅಂತ. ಕೊನೆಗೆ ಆಸ್ತಿ ಯಾರ್ದು ಅಂತೆ. ನಮ್ಮ ತಾತನ ಆಸ್ತಿ. ನಿಮ್ಮ ತಾತನ ಆಸ್ತಿ ಆದರೆ ನೀನು ಒಬ್ಬನೇ ಹೆಂಗೆ ಮಾಡ್ತೀಯ? ನಿನ್ನ ತಮ್ಮಂದು ತಂಗಿರು 3 ಜನ ತಮ್ಮ ಇದ್ದಾನೆ ಸರ್, ಅವ್ರ ಕೈಯಲ್ಲಿ ಕೇಸ್ ಹಾಕ್ಸು ಹೋಗಿ. ನೀನು ಮಾರಿದ್ದೀಯ, ನಿನ್ನ ಶೇರ್ ಹೋಗುತ್ತೆ, ಅವ್ರ ಶೇರ್ ಎಲ್ಲೂ ಹೋಗಲ್ಲ, ಬರುತ್ತೆ, ಹೋಗು ಅಂತ. ತುಂಬ ಥ್ಯಾಂಕ್ಸ್ ಸರ್, ಈ ಥರ ಜನ ಬರ್ತಾರೆ ಸರ್. ಸರ್, ಈ ವ್ಯವಸ್ಥೆಯಲ್ಲಿ ಒಬ್ಬ ಹಾನೆಸ್ಟ್ ಆಫೀಸರ್ ಸರ್ವೈವ್ ಆಗೋಕ್ಕಾಗತ್ತಾ? ಸರ್, ನಾವೆಲ್ಲ ಸರ್ವೈವ್ ಆಗ್ತಾಯಿದ್ದೀವಿ ಸರ್, ಸರ್ವೈವ್ ಆಗ್ಬೋದು. ಬಟ್ ಎವ್ರಿ ಸ್ಟೇಜ್ ಯು ಹ್ಯಾವ್ ಟು ಅಂಡರ್ಗೋ ಹ್ಯುಮಿಲಿಯೇಷನ್. ನಾನು ಆ ಜಜ್ಮೆಂಟಲ್ಲಿ 2016 ನಾನು ಮೋಹನ್ ಶಾಂತಗೌಡ ಸಾಹೇಬರು ಬರೆದಿದ್ದೀನಿ ಕರಪ್ಷನ್ ಬಗ್ಗೆ. ಲೋಕಾಯುಕ್ತದಲ್ಲ ಟ್ರ್ಯಾಪ್ ಆಗಿ ಒಬ್ಬ ಕರಪ್ಟ್ ಆಫೀಸರು ಟ್ರ್ಯಾಪ್ ಆಗಿ ಅವನು ಸಸ್ಪೆಂಡ್ ಆಗಿ ಮತ್ತೆ ಅವನ್ನ ಸಸ್ಪೆಂಡ್ ರಿವೋಕ್ ಮಾಡಿ ಮತ್ತೆ ಅದೇ ಪೋಸ್ಟ್ ಬಂದಾಗ ಅವನ ಕೆಳಗಡೆ ಇದ್ದ ಆಫೀಸರು ಒಬ್ಬ ಕರಪ್ಟ್ ಆಫೀಸರ್ ಅಂತೇಳಿ ಸಸ್ಪೆಂಡ್ ಆಗಿರ್ತಾನೆ, ಎನ್ಕ್ವೈರಿ ಪೆಂಡಿಂಗ್ ಇರುತ್ತೆ, ಅವ್ನ ಕೆಳಗಡೆ ದಿನನಿತ್ಯ ಇಮ್ಯುಲೇಷನ್ ಆಗುತ್ತೆ ಸರ್. ಇಟ್ ಹ್ಯಾಪನ್ಸ್ ಟು ಯು ಸರ್. ನಮ್ಮ ಮೇಲೊಬ್ಬ ಕರಪ್ಟ್ ಆಫೀಸರ್ ಕೂತ್ಕೊಂಡು ಆರ್ಡ್ರ್ ಮಾಡಿದಾಗ ನಮಗೆ ತಡೆಯೋಕ್ಕಾಗಲ್ಲ, ಇಮ್ಯುಲೇಷನ್ ಆಗುತ್ತೆ. ಬಟ್ ಹೈರಾರ್ಕಿ ಯು ಹ್ಯಾವ್ ಟು ರೆಸ್ಪೆಕ್ಟ್. ಅವ್ನು ಕರಪ್ಟ್ ಆದರೂ ಏನಾದರೂ ಯು ಹ್ಯಾವ್ ಟು ಟಾಲ್ರೇಟ್ ಮಾಡಬೇಕು. ಅದು ಇಮ್ಯುಲೇಷನ್ ಆಗುತ್ತೆ ಸರ್, 100% ಇಮ್ಯುಲೇಷನ್ ಆಗುತ್ತೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಹೇಳೋದು, ಅಂಥ ಸಸ್ಪೆಂಡ್ ಆಗಿದ್ದ ವ್ಯಕ್ತಿಗಳನ್ನು ದಯವಿಟ್ಟು ಅಧಿಕಾರಿಗಳು ಡಿಸಿಪ್ಲಿನ್ ಅಥಾರಿಟಿ ಅದೇ ಪೋಸ್ಟ್ಗೆ ಹಾಕಬೇಡಿ, ಅಲ್ಲಿ ಹಾಕಬೇಡಿ. ಟು ಅವಾಯ್ಡ್ ಇಮ್ಯುಲೇಷನ್ ಟು ದಿ ಆನೆಸ್ಟ್ ಆಫೀಸರ್ಸ್ ಅಂಡರ್ ಹಿಮ್. ಬೇರೆ ಕಡೆ ನಮ್ಮ ಗ್ರಾಚಾರ ಏನು ಮಾಡಬೇಕು, ಕೋರ್ಟ್ಗಳಲ್ಲಿ ಸ್ಟೇ ಕೊಡ್ತಾರೆ, ಆಮೇಲೆ ಸಸ್ಪೆನ್ಷನ್ ರಿವೋಕ್ ಮಾಡ್ತಾ ತೆಗೆದು ಅಲ್ಲೇ ಕೂರ್ತಾರೆ ಸರ್. ಏನು ಮಾಡಬೇಕು, ಅದು ವ್ಯವಸ್ಥೆ. ಅದಕ್ಕೆ ನಾವೆಲ್ಲ ಕಾರಣ. ವ್ಯವಸ್ಥೆ ಬದಲಾಗಬೇಕು. ಈಗ ಮಾತಾಡ್ತಾ ಸುಮಾರು ಎಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕರಪ್ಷನ್ ಇರ್ಬೋದು ಸರ್? ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಆಲ್ಮೋಸ್ಟ್ ಕರಪ್ಷನು ಒಂಥರ ಲೈಸೆನ್ಸ್ ಆಗಿಬಿಟ್ಟಿದೆ ಸರ್. ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಜನಗಳಿಗೆ. ಇವಾಗ ಸಮಾಜ ನ್ಯಾಯವಾಗಿ ಬದುಕೋಬೇಕು ಅನ್ನೋ ಮೊದಲು ನಾನು ಆಸ್ತಿ ಮಾಡಬೇಕು, ದೊಡ್ಡ ದೊಡ್ಡ ಕಾರಲ್ಲಿ ಹೋಗಬೇಕು. ನಾನು ನಗು ಬರುತ್ತೆ. ನಾವು ಲಾಯರ್ ಕೆಲಸ 27 ವರ್ಷ, ಒಂದು 8.5 ವರ್ಷ ಜಡ್ಜು, 2 ವರ್ಷ ಲೋಕಾಯುಕ್ತ, ಒಂದು 30 ಲಕ್ಷ ಕಾರ್ ತೊಗೊಳ್ಳೋ ಒದ್ದಾಡ್ತೀವಿ. ಈ ಆ್ಯಕ್ಟಿವಿಸ್ಟ್ಗಳು ಸಂಘಗಳವರು RD ಕಾರಲ್ಲಿ ಬರ್ತಾರೆ. ನಾನೊಬ್ಬರು ಹಿಡ್ಕೊಂಬಿಟ್ಟೆ, ನಮಗೆ ರೋಪಾಕಕ್ಕೆ ಬಂದಿದ್ದೀರಾ, ಎಲ್ಲಿಂದ ಬರ್ತಾನೆ ಇನ್ಕಮ್ ನಿನಗೆ, ಏನು ಜೀವನ ಮಾಡೋಕ್ಕೆ ಏನು ಮಾಡ್ತೀಯಣ್ಣ ಅಂದೆ. ನಾನು ಹಿಂಗೆ ಸಂಪಾದನೆ ಮಾಡ್ತೀನಿ, ಹೆಂಗೆ ವಸೂಲಿನಾ? ಇಲ್ಲ ಸರ್, ಅಷ್ಟೊತ್ತು ನಾನು ತಿಳ್ಕೊಂಬಿಟ್ಟಿದ್ದೆ. ನೀನು ಒಂದು 10 ಜನ ಜೊತೆಗೆ ಹಾಕ್ಕೊಂಡು ಹೋಗ್ತೀಯ, ಗಲಾಟೆ ಮಾಡ್ತೀಯ, 2 ಎಕರೆ ಅಲಾಟ್ ಮಾಡ್ತೀಯ, ಈ ಜನಾಂಗಕ್ಕೆ ಅಂತ ಮಾಡ್ತೀಯ, ಅವ್ರಿಗೆಲ್ಲ 4 ಲಕ್ಷ ತೊಗೊಂಡಿದ್ದೆ, 1,60,60,000 ತೊಗೊಂಡಿದ್ದೆ ಇದರಲ್ಲಿ ಹಿಂದೆ. ಸರ್ ಬರಲ್ಲ ಸರ್ ಅಂತ ಹೋಗ್ಯಾಬಿಟ್ಟ. ಈ ಥರ ಆಗುತ್ತೆ ಸರ್. ಸರ್, ಒಟ್ಟಾರೆ ನಮ್ಮ ಕರ್ನಾಟಕದ ಜನತೆಗೆ ತಾವು ಈ 5 ಪ್ರಾಕ್ಟಿಕಲ್ ಟಿಪ್ಸ್ ಕೊಡೋದಾದರೆ ಹೇಗೆ ಕೊಡ್ತೀರಿ ಸರ್? ಸರ್, ಮೊದಲನೇದಾಗಿ ನಾನೆಲ್ಲ ನಮ್ಮ ಕನ್ನಡ 8 ಕೋಟಿ ಕನ್ನಡಿಗೆ ಕೇಳ್ಕೊಳ್ಳೋದಂದರೆ, ನೀವು ಎಷ್ಟಿದ್ರೆ ಅಷ್ಟಲ್ಲಿ ಜೀವನ ಮಾಡೋಕ್ಕೆ ಕಲೀರಿ ಫಸ್ಟು. ಅಂದರೆ ನನಗೆ 10,000 ಬರ್ತಾಯಿದೆ, 10,000 ನನ್ನ ಜೀವನ ಹೆಂಗೆ ಮಾಡಬೇಕು ಅಂತ ಫಸ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ಡೋಂಟ್ ಗೋ ಬಿಯಾಂಡ್ 10,000. 9,000 ಮುಗಿಬೇಕು, 1,000 ಉಳಿಸ್ಕೋಬೇಕು. ಮಕ್ಕಳು ಎಜುಕೇಷನ್ ಬೇಕಲ್ಲ, ಎಲ್ಲ ಖರ್ಚು ಮಾಡೋಕ್ಕಾಗಲ್ಲ. ಅದು ಎರಡನೇದು. ಮೇಂಟೈನ್ ಸಂಸ್ಕಾರ ಆ್ಯಂಡ್ ಇಂಟಿಗ್ರಿಟಿ. ಅದನ್ನು ಸಂಸ್ಕಾರ ಇಂಟಿಗ್ರಿಟಿ ಮಾಡಿ. ಬೇರೆಯವನಿಗೋಸ್ಕರ ನೀವು ಬದುಕಬೇಡಿ, ನಿಮಗೋಸ್ಕರ ನೀವು ಬದುಕಿ. 3ನೇದು. 4ನೇದು, ಇರೋದ್ರಲ್ಲಿ ತೃಪ್ತಿಯಾಗಿ ಜೀವನ ಮಾಡಿ, ಬೇರೆಯವ್ರ ಅನ್ನಕ್ಕೆ ಆಸೆ ಪಡಬೇಡಿ. 5ನೇದು, ತೃಪ್ತಿಯಾಗಿ ನಿದ್ದೆ ಮಾಡಿ. ಇದೆಲ್ಲ ಇಲ್ಲ ಅಂದರೆ ಏನು ಜೀವನ ನಮ್ಮದು? ಅಷ್ಟು ಮಾತ್ರ ಹೇಳ್ತೀನಿ ಸರ್. ಸ್ನೇಹಿತರೆ, ಒಟ್ಟಾರೆಯಾಗಿ ತಮ್ಮ ಅದ್ಭುತವಾದ ಜೀವನಾನುಭವದಿಂದ ಎಲ್ಲರೂ
ಈ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂದರೆ ಜನಸಾಮಾನ್ಯರು ಎಚ್ಚರ ಆಗಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಆಫೀಸರ್ಗೆ ಯಾವುದೇ ಆಫೀಸಲ್ಲಿ ಯಾವುದೇ ಕಾರಣಕ್ಕೆ ಲಂಚ ಕೊಡುವಂಥ ಪರಿಸ್ಥಿತಿಗೆ ಬರಲ್ಲ, ಲಂಚ ಕೊಡೋದಿಲ್ಲ, ಅಂಥ ಕೆಲಸ ನಾನು ಮಾಡೋದಿಲ್ಲ. ಪ್ರತಿಜ್ಞೆ ಮಾಡಬೇಕು. ಅದೊಂದು 5ನೇ ಅಂಗ ಆಗಬೇಕು ನಮಗೆ. ಜನರೆಲ್ಲರೂ ಪ್ರತಿಜ್ಞೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ, ಸಾರ್ ನೀವು ಮೈಕ್ ಹಿಡ್ಕೊಂಡು ಬರ್ತೀರಾ ಸಾರ್, ನಿಮ್ಮ ಪೆನ್ನು ಖಡ್ಗ ಆಗಬೇಕು ಸಾರ್, ನಿಮ್ಮ ಮೈಕು ಗನ್ ಆಗಬೇಕು ಸಾರ್. ನಾನಂತೂ ಗನ್ ಆಗಿಬಿಟ್ಟಿದ್ದೀನಿ, ದಯವಿಟ್ಟು ಚೇಂಜ್ ಆಗಿ ಸಾರ್, ನಾನು ನಿಮ್ಮ ಜೊತೆಗಿರ್ತೀನಿ ಸರ್. ಅದನ್ನು ನಿಮ್ಮ ಮುಖಾಂತರ ನಾನು ವಕೀಲರ ವಾಹಿನಿಯಿಂದ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಸರ್. ನಾನು ನಿಮ್ಮನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ನಮ್ಮ ಎಲ್ಲ ವಕೀಲರು ಎಷ್ಟು ನಮ್ಮ ಇಲ್ಲಿ ಸುಮಾರು 30,000 ವಕೀಲರು ಇರ್ಬೋದು ಕರ್ನಾಟಕದಲ್ಲಿ. ನಾವು 30,000 ಲಕ್ಷ ಜನ ಅಡ್ವೊಕೇಟ್ಸ್ ಇದ್ದೀವಿ ನಾವು. ಹೌದು, ಇಡೀ ಕರ್ನಾಟಕದಲ್ಲಿ. ಹೌದು. ಇಷ್ಟು 34 ಲಕ್ಷ ಜನ ಅಡ್ವೊಕೇಟ್ಸ್ ಮನಸ್ಸು ಮಾಡಿದ್ರೆ ನಿಮ್ಮ ಪೆನ್ನುಗಳಿಗೂ ಖಡ್ಗ ಆಗಬೇಕು ಸರ್. ನೀವು ಖಡ್ಗ ಆಗಿ ಸರ್, ಎತ್ತು ನಿಂತ್ಕೊಳ್ಳಿ ಸರ್. ಅವನು ಜಡ್ಜ್ ಇರಲಿ ಯಾವನೇ ಇರಲಿ, ಮೊದಲು ಹೋರಾಟ ಅಂದರೆ ನಮ್ಮ ವಕೀಲರು ಬರ್ತಾಯಿದ್ರು. ಸ್ವಾತಂತ್ರ್ಯ ತಂದಿದ್ದು ನಮ್ಮ ವಕೀಲ ಮಹಾತ್ಮ ಗಾಂಧಿ. ಏನೇ ನಾನು ಚಿಕ್ಕ ವಯಸ್ಸಿದ್ದಾಗ PUC SLC ಇರಬೇಕಾದ್ರೆ ವಕೀಲರು ಗಲಾಟೆ ಅನ್ನೋ ಜೊತೆಲಿ ಹೋಗ್ಬಿಡ್ತಾಯಿದ್ದೆ ನಾನು. ಖುಷಿ ಆಗ್ತಾಯಿತ್ತು ನನಗೆ. ಇವಾಗ ಏನೇ ಗಲಾಟೆ ಆದರೂ ಯಾರೂ ವಕೀಲರು ಸ್ವಂತ ತೊಗೊತಾ ಇಲ್ಲ. ಏನೇ ಅನ್ಯಾಯ ಆದರೂ ವಕೀಲರು ಮುಂದೆ ಇರ್ತಾಯಿದ್ರು ಮೊದಲು. ಇವಾಗ ಹಿಂದೆ ಇದ್ದೀವಿ ಸರ್. ಯಾಕೆ ಆ ಥರ ಆಗ್ತಾಯಿದ್ದು ಗೊತ್ತಿಲ್ಲ. ಈ ದರಿದ್ರ ಎಲೆಕ್ಷನ್ಗಳು ಬಂದು ನಾವು ಅದೆಲ್ಲ ಮರ್ತು ಬಿಟ್ಟಿದ್ದೀವಿ. ನಾನು ನಿಮ್ಮ ಎಲ್ಲರ ಮುಖಾಂತರ ವಕೀಲ ವಾಹಿನಿ ಮುಖಾಂತರ ಎಲ್ಲ ನಮ್ಮ ಅಡ್ವೊಕೇಟ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಸರ್ ಸ್ವಾರ್ಥ ಬಿಡಿ, ನ್ಯಾಯವಾಗಿ ಬದುಕಿ ಸಮಾಜ ಸೇವೆ ಮಾಡೋಕ್ಕೆ ನುಗ್ಗಿ ಬನ್ನಿ. ನಾನು ಎಲ್ಲ ಡಿಸ್ಟ್ರಿಕ್ಟ್ ಹೋದಾಗ ಅಸೋಸಿಯೇಷನ್ಗೆ ಹೋಗ್ತೀನಿ, ಅವ್ರಿಗೆ ಹೇಳ್ತೀನಿ, ಸರ್ ಸುಮಾರು ಜನಕ್ಕೆ ಕಾನೂನು ಅರಿವಿಲ್ಲ ಸರ್. ನೀವು ಹೇಳಿದ್ರೆ ಆವಾಗಲೂ ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ, ವಿದ್ಯಾವಂತರು ಮತ್ತು ಅದರ ಲಿಟ್ರೇಚರ್ಸು ಅಂತ. ಅದರ ಒಂದು ನಿಮಗೊಂದು ಎಕ್ಸಾಂಪಲ್ ಹೇಳಬೇಕು ಇಷ್ಟಪಡ್ತೀನಿ. ಯಾವನೋ ಒಬ್ಬನು ಡಿಗ್ರಿ ಮಾಡಿರ್ತಾನೆ, ಅವನು ಬೆಂಗಳೂರಿಂದ ಇಳಿದು ಮೈಸೂರು ಇಳಿತಾನೆ. ಅಲ್ಲಿ ಹೋದಾಗ ಅವ್ನು ನೋಡ್ತಾನೆ ಬೋರ್ಡು, ಅಲ್ಲಿ ರೈಲ್ವೇದು ಪ್ರಾಪರ್ಟಿಯಲ್ಲಿ ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಯುವರ್ ಪ್ರಾಪರ್ಟಿ ಅಂತ ಇರುತ್ತೆ. ಅವನು ದೊಡ್ಡದು ಆ ಕಂಬ ಎತ್ಕೊಂಡು ಮೇಲೆ ಇಟ್ಕೊಂಡು ಹೋಗ್ತಾನೆ. ರೈಲ್ವೆ ಅವ್ರು ಇಟ್ಕೊತಾರೆ ಅವನ್ನ, ಕತ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಜಡ್ಜ್ ಮುಂದೆ ನಿಲ್ಲಿಸಿದಾಗ, ಏನಯ್ಯ ಡಿಗ್ರಿ ಮಾಡಿದ್ಯಾ ಬುದ್ಧಿ ಇಲ್ವಾ ಅಂತ. ಏನು ಸ್ವಾಮಿ ಹಿಂಗೆ ಹೇಳ್ತೀರಾ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಯುವರ್ ಪ್ರಾಪರ್ಟಿ, ಅದಕ್ಕೆ ತಪ್ಪ. ಈ ಥರ ಲಿಟ್ರೇಚರ್ ಜಾಸ್ತಿ ಇದ್ದಾರೆ ಸರ್ ನಮ್ಮಲ್ಲಿ, ಅರ್ಥ ಮಾಡ್ಕೊತಾ ಇಲ್ಲ. ಅದಕ್ಕೆ ನಾನು ನಮ್ಮ ಅಡ್ವೊಕೇಟ್ಸ್ಗೆ ಎಲ್ಲ ಡಿಸ್ಟ್ರಿಕ್ಟಿಗೆ ಹೋದಾಗ ಹೇಳ್ತೀನಿ, ಪ್ರೆಸಿಡೆಂಟ್ಗಳೇ ನಿಮ್ಮಲ್ಲಿ 500 ಮೊನ್ನೆ ಬೀದರಲ್ಲಿ ಹೇಳಿದೆ 500 ಜನ ಇದ್ದಾರೆ, ಸೀನಿಯರ್ಗಳ ಹತ್ರ ಗೈಡ್ ಮಾಡ್ಕೊಳ್ಳಿ. ದೇ ಆರ್ ಲೈಕ್ ಭೀಷ್ಮ ಪಿತಾಮಹರು ಇದ್ದಂಗೆ ಇದ್ದಾರೆ, ದ್ರೋಣ ಪಿತಾಮಹ, ಅವರೆಲ್ಲ ಗೈಡ್ ತೊಗೊಳ್ಳಿ. ಯಂಗ್ಸ್ಟರ್ಸ್ ಟೀಮ್ ಮಾಡಿ ಊರೂರಿಗೂ ಹೋಗಿ ತಿಂಗಳಲ್ಲಿ 2 ದಿವಸ, ಸೆಕೆಂಡ್ ಸಾಟರ್ಡೆ ಬರುತ್ತೆ, ತಿಂಗಳಲ್ಲಿ 2 ದಿವಸ 1 ದಿವಸ ಸುತ್ತ 10 ಹಳ್ಳಿಗಳಿಗೆ ಕಾನೂನ ಅರಿವು ಜೊತೆಗೆ ನೆರವು, ನಿಮಗೆ ಕಾನೂನು ನೆರವು ಕೊಡ್ತಾಯಿದೆ. ಇಲ್ಲಿನ ಸುಪ್ರೀಂ ಕೋರ್ಟ್ ಅವರು ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತಾಯಿದ್ದೀವಿ. ದಯವಿಟ್ಟು ಇವಾಗ ನಾನು ಇದ್ದಾಗ ನಮ್ಮಲ್ಲಿ 3 ಥರ ಅಡ್ವೊಕೇಟ್ಸು, ಸೀನಿಯರ್ ಅಡ್ವೊಕೇಟು, ಅಸಿಸ್ಟೆಂಟು ಮತ್ತು 3 ಜನ ಅಡ್ವೊಕೇಟ್ಸ್ ಅಪಾಯಿಂಟ್ ಮಾಡಿದ್ದೀವಿ. ಆವಾಗ ಲಲಿತ್ ಸಾಹೇಬರು ನೀವೇ ಅಪಾಯಿಂಟ್ ಮಾಡಿದ್ದೀವಿ. ನೋ ಸರ್, ಲೆಟ್ ಬಿ ಅಪಾಯಿಂಟೆಡ್ ಬೈ 5 ಮೆಂಬರ್ ಕಮಿಟಿ, ಡಿಸ್ಟ್ರಿಕ್ಟ್ ಜಡ್ಜು, ಡಿಸ್ಟ್ರಿಕ್ಟ್ DC, SP, ಸೀನಿಯರ್ ಮೋಸ್ಟ್ ಅಲ್ಲಿ ನಮ್ಮ ಸೀನಿಯರ್ ಲಾಯರು ಬಾರ್ಗಳಲ್ಲಿ, ಆಮೇಲೆ ಇನ್ನೊಬ್ಬರು ಸೀನಿಯರ್ ಜಡ್ಜು, 5 ಜನ ಮಾಡಲಿ ಅಂತ ನಾನು ಮಾಡಿದೆ. ನನ್ನ ಮೇಲೆ ಹಾಕ್ಕೊಳ್ಳಿಲ್ಲ. ಇವಾಗ ಚೆನ್ನಾಗಿ ನಡೀತಾ ಇದ್ದಾವೆಲ್ಲ. 1 ಲಕ್ಷ ಕೊಡ್ತೀವಿ ಅವ್ರಿಗೆ ನಾವು. ಅಪಾರ್ಟ್ ಫ್ರಮ್ ಪಬ್ಲಿಕ್ ಪ್ರಾಸಿಕ್ಯೂಟರು, ಲೋಕಲ್ ನಮ್ಮ ಲೀಗಲ್ ಸರ್ವಿಸಿಂದ 1.5 ಲಕ್ಷ ಬೆಂಗಳೂರಲ್ಲಿ, ಬೇರೆ ಕಡೆ 1 ಲಕ್ಷ. ಒಬ್ಬನ ಸೀನಿಯರು, ಇನ್ನೊಬ್ಬ ಜೂನಿಯರು, ಇನ್ನೊಬ್ಬನ ಕ್ಲರ್ಕು ಅಂತ 3 ಥರ ಅಪಾಯಿಂಟ್ ಮಾಡಿದ್ದೀವಿ ಸರ್. ಇಷ್ಟೆಲ್ಲ ಮಾಡಿದ್ರು ಜನ ಉಪಯೋಗಿಸ್ಕೊತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ವಿದ್ಯಾವಂತ ಜೊತೆಗೆ ಲಿಟ್ರೇಚರ್ ಇಲ್ಲ, ಆ ಲಿಟ್ರಸಿ ಇಲ್ಲ. ಅದನ್ನು ಮಾಡಬೇಕು ಅಂದರೆ ನಮ್ಮ ವಕೀಲರು ದಯವಿಟ್ಟು ಈ ಬೆಂಗಳೂರು, ನಾನು ಸುಮಾರು ನಮ್ಮ ಸುಬ್ಬಾರೆಡ್ಡಿ, ವಿವೇಕ್ ಸುಬ್ಬಾರೆಡ್ಡಿಗೆ ಹೇಳಿದೆ, ಅಣ್ಣ ಟೀಮ್ಗಳು ಮಾಡಿಕೊಂಡು ಹೋಗ್ರೋ ಅಂತ. ಸಾಯಂಕಾಲ ಅರೇಂಜ್ ಮಾಡಿದ್ರೆ ಎಲ್ಲ ಹೋಗ್ಬಿಡ್ತಾರೆ. ಏನು ಮಾಡಬೇಕು, ನಾವು ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ. ಒಂದಷ್ಟು ಹಳ್ಳಿ ಕಡೆ ಹೋಗ್ಬೇಕು ಸರ್ ಅಡ್ವೊಕೇಟ್ಸು. ಬರೀ ಸಂಪಾದನೆ ಮಾಡೋದು ನಿಮ್ಮದು ಜೀವನ ಅಲ್ಲ, ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿ ಬಳಸ್ಕೊಳ್ಳಿ. ಸಮಾಜ ಸೇವೆ ಮಾಡೋದನ್ನು ತಿಂಗಳು 1-2 ದಿವಸ ಫ್ರೀ ಸರ್ವಿಸ್ ಮಾಡಿರಿ, ಜನಗಳಿಗೆ ಹೋಗ್ರಿ. ಸುಮಾರು ಅಡ್ವೊಕೇಟ್ಸ್ ಫ್ರೀ ಸರ್ವಿಸ್ ಮಾಡೋರು ಇದ್ದಾರೆ ಪಾಪ, ವಾಲಂಟ್ರಿ ಮಾಡ್ತಾರೆ. ಅವ್ರಿಗೆಲ್ಲ ವಯಸ್ಸಾಗಿದೆ, ಆಗ್ತಾಯಿಲ್ಲ. ಯಂಗ್ಸ್ಟರ್ಸ್ ಟೀಮ್ಗಳು ಮಾಡಿರಿ, ಹಳ್ಳಿಗೆ ಹೋಗ್ರಿ. ನಾನಿದ್ದಾಗ, ನಾನು ಗುರುರಾಜನ್ ಸಾಹೇಬರು, ಆವಾಗ ನಾನು ಲೀಗಲ್ಸ್ ಚೇರ್ಮನ್ ಇದ್ದಾಗ 9 ಜನ ರಿಟೈರ್ಡ್ ಜಡ್ಜಸನ್ನು 9 ಬ್ರಾಂಚ್ಗಳಲ್ಲಿ, ಒಂದು
ಇದು ಮಾಲ್ ನ್ಯೂಟ್ರಿಷನ್ ಮಾಡಿದ್ದೆ, ಪೋಕ್ಸೋ ಕೇಸುಗಳೆಲ್ಲ ಮಾಡಿದ್ದೆ. ಆಮೇಲೆ ಈ ಏನದು ಡ್ರಗ್ಸು ಕಮಿಟಿಗಳು, ಸೀನಿಯರ್ ಸಿಟಿಸನ್ನು 9 ಕಮಿಟಿ 9 ಜಡ್ಜ್ಗಳು ಹಾಕಿದೆ ನಾನು. ಇದಕ್ಕೆ ಯಾವುದು ನಮ್ಮ ಕೋವಿಡ್-19 ಆ ವೇಣುಗೋಪಾಲ್ ಗೌಡರು ಮಾಲ್ ನ್ಯೂಟ್ರಿಷನ್ ಬಗ್ಗೆ ಇದರಲ್ಲಿ ಹೋಗಿ ಚಾಮರಾಜಪೇಟೆಯಲ್ಲಿ ರಿಪೋರ್ಟ್ ಕೊಟ್ಟಿದ್ರು ನನಗೆ. ಅವ್ರಿಗೆಲ್ಲ ನಾನು ಸನ್ಮಾನ ಮಾಡಿದೆ 25 ವರ್ಷ ಚೀಲ ಮಾಡಿದಾಗ. ಹಂಗೆ ರಿಟೈರ್ಡ್ ಜಡ್ಜಸ್ಸು ವಾಲಂಟಿಯರ್ ಕೆಲಸ ಮಾಡ್ತಾರೆ. ಗುರುರಾಜನ್ ಸಾಹೇಬರು ಯಾವುದೋ ಒಂದು ಮಂಗಳೂರು ಹತ್ರ ಹಳ್ಳಿಗೆ ನಾವು ಹುಡುಗನ ಕಳಿಸಿದ್ವಿ, ಕಾಲೇಜುಗಳಲ್ಲಿ ಸೆಲೆಕ್ಟ್ ಮಾಡಿ 18 ಜನ ಹುಡುಗರನ್ನ ಲೇಡಿ ಹೆಣ್ಮಕ್ಳು ಕಳಿಸಿದ್ವಿ. ಅಂದರೆ ಆ ಊರಲ್ಲಿ 3000 ಜನ ಪಾಪ್ಯುಲೇಷನ್ ಇತ್ತು. ಖಾತಾಗಳು ಏನು ಪ್ರಾಬ್ಲಮ್ ಆಗಿದೆ, ರೇಷನ್ ಕಾರ್ಡು, ವಿಡೋ ಪೆನ್ಷನು, ಆಮೇಲೆ ಇದು ಗೌರ್ಮೆಂಟಿಂದ ಏನೇ ಸ್ಕೀಮ್ ಬರ್ತಾ ಅವೆಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲತ್ತಾ. ಹುಡುಗರು 1 ತಿಂಗಳ ಊರಲ್ಲೇ ಎಲ್ಲ ಊಟ ಊರವರೇ ಹಾಕಿದ್ದಾರೆ ಹುಡುಗರಿಗೆಲ್ಲ. ಅವರು ಒಂದು ಇದರಲ್ಲಿ ಸ್ಕೂಲಲ್ಲಿ ಮಲಗೋದು, ಅಲ್ಲೇ ಟಾಯ್ಲೆಟು, ಅಲ್ಲೇ ಇರೋದು, ಆ ಥರ ಆಗಿ ಆ ಥರ ಮಾಡಿರೋದ್ರಿಂದ ಎಂಥ ಅನುಕೂಲ ಆಯ್ತು ಗೊತ್ತಾ. ಅದೆಲ್ಲ ಯಾಕೆ ಲಾಯರ್ಗಳು ಮಾಡಬಾರ್ದು? ಹೋಗ್ರಿ, ತಿಂಗಳಲ್ಲಿ 1 ಊರು ಸೆಲೆಕ್ಟ್ ಮಾಡ್ಕೊಳ್ರಿ. ಅದು ಮಾಡಿದ್ರೆ ಜನಗಳಿಗೆ ಕಾನೂನು ಅರಿವು ಬರುತ್ತೆ, ಬುದ್ಧಿವಂತರಾಗ್ತಾರೆ. ಯಾವಾಗ ಬುದ್ಧಿವಂತರಾಗ್ತಾರೋ ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಈ ದುಡ್ಡು ತೊಗೊಂಡು ಓಟ್ ಹಾಕಬಾರ್ದು. ಇವಾಗ ನಮ್ಮಲ್ಲಿ ದುಡ್ಡು ತೊಗೊಂಡು ಓಟ್ ಹಾಕೋರು ಯಾರು ಅಂತ ಹೇಳಿದ್ರೆ ಓದಿದ್ದಾರೆ. ಅವನು ತಿಂತ ನಾನು ತಿನ್ನಬೇಕು ಅಂತ, ನಾನು ತಿನ್ನೋದು ಬಿಡಿಸಿ ಅವ್ನು ತಿನ್ನೋದು ಬಿಡಿಸ್ಬೇಕು ಅನ್ನೋ ಭಾವನೆ ಬರ್ತಾಯಿಲ್ಲ ನಮ್ಮ ಜನಗಳಲ್ಲಿ. ಫಸ್ಟ್ ನಾನು ತಿನ್ನೋದು ಬಿಡಬೇಕು. ಮಗನೇ, ನೀನು ದುಡ್ಡು ಕೊಟ್ಟರೆ ಸೋಲಿಸ್ತೀವಿ ಅಂತೇಳಿ ನಿಂತ್ಕೊಳ್ಳಿ, ಎಲ್ಲ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 30 ಜನ ಡಿಸ್ಟ್ರಿಕ್ಟ್ ಜಡ್ಜ್ ಇವರು ಡೆಪ್ಟಿ ಕಮಿಷನರ್ ಬೇಕಾಗಿಲ್ಲ, 10 ಜನ ಡಿ ಸಿಗಳು ಸಾಕು, 10 ಜನ ಆನೆಸ್ಟ್ ಎಸ್ ಪಿಗಳು ಸಾಕು. ನನ್ನ ಕೈ ಕೊಡ್ರಿ, ನಾನು ಮಾಡ್ತೀನಿ. ಸ್ನೇಹಿತರೆ, ಕರ್ನಾಟಕದ ಉಪಲೋಕಾಯುಕ್ತ ಜಸ್ಟಿಸ್ ಶ್ರೀ ವೀರಪ್ಪ ಸಾಹೇಬರು ಕರ್ನಾಟಕದ ವಕೀಲರ ಸಮೂಹಕ್ಕೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದಾರೆ, ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಈ ಅವಕಾಶವನ್ನು ಇದನ್ನು ನನ್ನ ಪ್ರಕಾರ ಈ ವೇದಿಕೆಯ ಮುಖಾಂತರ ಕರ್ನಾಟಕದ ವಕೀಲರು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು, ತುಂಬ ಗಂಭೀರವಾಗಿ ಈ ವಿಷಯವನ್ನು ಎತ್ಕೋಬೇಕು. 75 ವರ್ಷದ ಹಿಂದೆ, 100 ವರ್ಷದ ಹಿಂದೆ ಈ ದೇಶದ ಅಥವಾ ಈ ಜಗತ್ತಿನ ಇತಿಹಾಸದಲ್ಲಿ ವಕೀಲರ ಕಾಂಟ್ರಿಬ್ಯೂಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಪೀಪಲ್, ನೇಷನ್ ಮತ್ತು ಈ ಸ್ವತಂತ್ರ ಹೋರಾಟದಲ್ಲಿ ಕೂಡ ವಕೀಲರ ಪಾತ್ರ ಮುಂಚೂಣಿಯಲ್ಲಿತ್ತು. ಇವತ್ತು ಸಾಹೇಬರು ಹೇಳ್ದಂಗೆ ನಾವು ವಕೀಲರು ಆ ಜವಾಬ್ದಾರಿನ ತಗೊಂಡು ಇಡೀ ಕರ್ನಾಟಕದಲ್ಲಿ ನಾವು ಮುಂದೆ ಎಂಥ ರಾಜ್ಯವನ್ನು, ಎಂಥ ದೇಶವನ್ನು ಕಟ್ಟಬೇಕು ಅನ್ನುವ ಸ್ಪಷ್ಟವಾದ ಕಲ್ಪನೆಯೊಂದಿಗೆ ಜನರ ಅವೇರ್ನೆಸ್, ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದ ಆಲ್ ಇಶ್ಯೂಸ್ ಅಮಾಂಗ್ ದ ಪೀಪಲ್, ಈ ಅಭಿಯಾನವನ್ನೇ ಶುರು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಅವರು ಇಲ್ಲಿ ನಮ್ಮ ಮುಖಾಂತರ ತಮ್ಮೆಲ್ಲರ ಬೆಂಬಲವನ್ನು ಕೋರುವಂಥ ಒಂದು ಆಸೆಯನ್ನು ಅಭಿವ್ಯಕ್ತಿ ಮಾಡಿದ್ದಾರೆ. ಹಾಗಾಗಿ ಅವರು ನಮಗೆ ಗೈಡ್ ಮಾಡೋದಕ್ಕೆ ಇರ್ತಾರೆ. ಯಾರ್ಯಾರಿಗೆ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಇಚ್ಛೆ ಇದೆ ಎಲ್ಲರೂ ನೇರವಾಗಿ ವೀರಪ್ಪ ಸಾಹೇಬರನ್ನು ಮೀಟ್ ಮಾಡ್ಬೋದು. ನಮ್ಮ ಇನ್ಬಾಕ್ಸಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಎನ್ನುವ ಒಂದು ಅವಕಾಶ ಮತ್ತು ಈ ಜವಾಬ್ದಾರಿಯನ್ನು ಇವತ್ತು ನಾವು ಸ್ವೀಕರಿಸ್ತೀವಿ ಸರ್. ಎಷ್ಟು ಸಾಧ್ಯ ಇನ್ನೂ ಒಂದು ನಿಮ್ಗೆ ಹೇಳಬೇಕು ಅಂತ ಆಸೆ ಪಡ್ತೀನಿ. ಹೋದ ವರ್ಷ 1,40,000 ಗಿಡ ಹಾಕ್ಸಿದ್ದೀನಿ ನಾನು ಒಬ್ಬನೇ. ಇವಾಗ ನಮ್ಮ ವಕೀಲರು ನೀವೆಲ್ಲ ರೆಡಿ ಆಗ್ತಾಯಿದ್ದೀರಿ. ಸ್ವಲ್ಪ ಈ ಅರಿವು ಮತ್ತು ನೆರವು ಜೊತೆಗೆ ಸ್ವಲ್ಪ ನಾವು ಗಿಡಗಳು ಹಾಕಬೇಕು ಸರ್. ನಮ್ಮ ಬೆಂಗಳೂರು 1,000 ಕೆರೆ ಊರಿದ್ದಿದ್ದು ಇವಾಗ 100 ಕೆರೆ ಇಲ್ಲ. ನಾನು 83 ಬಂದಾಗ ಖುಷಿ ನನಗೆ. ಇದು ಫುಟ್ಪಾತ್ ಇದರಲ್ಲಿ ಕೂತ್ಕೊಂಡು BTS ಬಸ್ ಫುಟ್ಪಾತ್ ಇರ್ತದೆ, ಅಲ್ಲಿ ನಿಂತ್ಕೊಂಡು ನೇತಾಡ್ಕೊಂಡು ಹೋಗಿ ಖುಷಿ ನಮಗೆ. ಇವಾಗ ತಪ್ಪು ಅನಿಸ್ತದೆ. ಆವಾಗ ಯಂಗ್ಸ್ಟರ್ಸ್ ನಾವು ಅಷ್ಟು ಚೆನ್ನಾಗಿತ್ತು ಬೆಂಗಳೂರು ಸಿಟಿ. ಇವಾಗ ಬರ್ತಾ ಟ್ರಾಫಿಕ್ ಜಾಮು, ಒಂದು ಇನ್ ಟೈಮ್ ಬರೋಕ್ಕಾಗಲ್ಲ. 5 ನಿಮಿಷ ಲೇಟಾಗಿ ಬಂದೆ ನಾನು. ಅದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಈ ಕಾನೂನು ಅರಿವು ನೆರವು ಜೊತೆಗೆ ಪ್ರಕೃತಿ ಬೆಳೆಸಬೇಕು ಸರ್. ಪ್ರಕೃತಿ ನಮಗೆ ವಿಕೋಪ ಆಗ್ತಾಯಿದೆ, ಎಲ್ಲ ನೇಚರ್ ಅಗೇನ್ಸ್ಟ್ ಆಗ್ತಾಯಿದೆ. ಅದೆಲ್ಲ ನೀವು ಮುಂದೆ ನಿಂತ್ಕೊಳ್ರಿ. ಇದು ವಕೀಲರ ವಾಹಿನಿ ಜೊತೆಗೆ ಪ್ರಕೃತಿ ವಾಹಿನಿ ಒಂದು ಸೆಟ್ ಮಾಡಿ ಸರ್. ನಾನು ನಿಮ್ಮ ಜೊತೆಗಿರ್ತೀನಿ. ಇನ್ನು 3 ವರ್ಷ ಬಂದ ಮೇಲೆ ನೀವು ಯಾರು ಕರೆದು ನಾನು ಬರ್ತೀನಿ. ಜನಸೇವೆ ಮಾಡೋಕ್ಕೆ ನೀವೆಲ್ಲಿ ಕರೆದು ನಾನು ನಿಮ್ಮ ಜೊತೆಗಿದ್ದೀನಿ. ದಯವಿಟ್ಟು ನೀವು ಸಂಪಾದನೆ ಮಾಡಿ, ನಾನು ತೊಂದರೆ ಇಲ್ಲ. ಸಂಪಾದನೆ ಜೊತೆಗೆ ಸ್ವಲ್ಪ ನಮ್ಮದು ಕಾಂಟ್ರಿಬ್ಯೂಷನ್ ದೇಶಕ್ಕೆ ಕೊಡೋಣ. ದಯವಿಟ್ಟು ನಿಮ್ಮ ಜೊತೆಗೆ ಬನ್ನಿ, ನಾನು ಹೇಳ್ತೀನಿ ನಿಮ್ಮನ್ನು. ಸ್ನೇಹಿತರೆ, ಇಂಥ ಒಂದು ರೋಮಾಂಚನಕಾರಿ, ಇದು ಬರೀ ಮಾತಲ್ಲ, ಇದು ಹೃದಯದ ಅಂತರಾಳದಿಂದ ಬಂದಿರತಕ್ಕಂಥ ಒಂದು ಪ್ರಾಮಿಸ್. ಹಾಗಾಗಿ
ಜಸ್ಟಿಸ್ ವೀರಪ್ಪ ಅವ್ರ ಜೊತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯ ಜವಾಬ್ದಾರಿಯುತ ನ್ಯಾಯವಾದಿಗಳು, ಕರ್ನಾಟಕದ ಎಲ್ಲ ವಕೀಲ ಮಿತ್ರರು ಈ ಅಭಿಯಾನಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ, ಆಹ್ವಾನ ನೀಡ್ತಾ, ನಿಮ್ಮೆಲ್ಲರೂ ನಂಬಿಕೊಂಡು ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಈ ಕ್ಷಣದಲ್ಲಿ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮುಂದಿನ ಡಿಸ್ಕಷನ್ನಿಗೆ ಮತ್ತೆ ನಾವು ಸಾಹೇಬರನ್ನು ಮೀಟ್ ಮಾಡ್ತೀವಿ. ಮತ್ತು ಮುಂದಿನ ಎಪಿಸೋಡಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ನಮಸ್ತೆ ಸರ್.